ಅವಧಿಯಲ್ಲಿ ಕೆಲವು ಜನಸಂಖ್ಯಾ ಅಂಶಗಳನ್ನು ಕುರಿತು ನೋಡಬೇಕಾಗ್ತದೆ. ಪಾಪ್ಯುಲೇಷನ್ ಫ್ಯಾಕ್ಟರ್ಸ್ ಅಂತ ಬರ್ತವೆ, ಕೆಲವೊಂದು ಜನಸಂಖ್ಯೆಗೆ ಸಂಬಂಧಿಸಿರುವಂತಹ ಅಂಶಗಳು. ಅದರ ಪೈಕಿ ನಮ್ಮ ಈ ಥರ್ಡ್ ಸೆಮಿಸ್ಟರ್ ಒಳಗೆ ಆಗಾಗ ಬರುವಂಥ ಪ್ರಶ್ನೆಗಳು ಲಿಂಗಾನುಪಾತ ಮತ್ತು ಸಾಕ್ಷರತೆ, ಈ ಎರಡು ಅಂಶಗಳು ಪ್ರಮುಖವಾಗಿರುತ್ತವೆ. ಲಿಂಗಾನುಪಾತ ಅಂದರೆ ಏನು? ಮೊದಲನೇದಾಗಿ ಲಿಂಗಾನುಪಾತ ಅಂತಂದ್ರೆ ಪ್ರತಿ 1000 ಪುರುಷರಲ್ಲಿ ಸ್ತ್ರೀಯರ ಪ್ರಮಾಣವನ್ನ ನಾವು ಲಿಂಗಾನುಪಾತ ಅಂತ ಕರಿತೇವೆ. ಅಂದ್ರೆ ಒಟ್ಟು ಜನಸಂಖ್ಯೆಯೊಳಗ ಪ್ರತಿ 1,000 ಪುರುಷರಿಗೆ ಎಷ್ಟು ಸ್ತ್ರೀಯರ ಸಂಖ್ಯೆ ಇರ್ತದೆ ಅನ್ನೋದನ್ನ ಲಿಂಗಾನುಪಾತ ಅಂತ ಕರಿತೇವೆ. ಉದಾಹರಣೆಗೆ ಒಂದು ಪ್ರದೇಶದೊಳಗ 2,000 ಅಥವಾ 3,000 ಜನಸಂಖ್ಯೆ ಇರ್ತದೆ. 3,000 ಜನಸಂಖ್ಯೆಯಲ್ಲಿ 2,010 ಪುರುಷರಿರ್ತಾರೆ, ಉಳಿದವರು ಸ್ತ್ರೀಯರಿರ್ತಾರೆ. ಅಥವಾ 4,000 ಜನಸಂಖ್ಯೆಯಲ್ಲಿ 1,900 ಜನ ಪುರುಷರಿರ್ತಾರೆ, ಉಳಿದದ್ದು ಸ್ತ್ರೀಯರಿರ್ತಾರೆ. ಇದನ್ನ ಲಿಂಗಾನುಪಾತ ಅಂತ ಕರಿತೇವೆ. ಅಂದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು ಪ್ರದೇಶದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ ಕಂಡುಬರುವ ಪುರುಷರು ಮತ್ತು ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ ಅಂತ ಕರಿತೇವೆ. ಅಂದ್ರೆ ಒಂದು ಪ್ರದೇಶದಲ್ಲಿರುವಂತಹ ಜನರಲ್ಲಿ ಎಷ್ಟು ಜನ ಪುರುಷರದಾರೆ, ಎಷ್ಟು ಜನ ಸ್ತ್ರೀಯರದಾರ ಅನ್ನೋದೇ ಲಿಂಗಾನುಪಾತ. ಸ್ತ್ರೀ ಮತ್ತು ಪುರುಷರ ಪ್ರಮಾಣ ಅನುಪಾತ, ಅದನ್ನೇ ಲಿಂಗಾನುಪಾತ ಅಂತೇಳಿ ಕರೆಯಲಾಗ್ತದೆ. ಈ ಲಿಂಗಾನುಪಾತವು 2011ರ ಪ್ರಕಾರ 968ರಷ್ಟಿದೆ. ಅಂದ್ರೆ ಪ್ರತಿ 1000 ಪುರುಷರಿಗೆ ಕರ್ನಾಟಕದಲ್ಲಿ 968 ಜನ ಮಹಿಳೆಯರು ಇದ್ದಾರೆ. 1,000 ಪುರುಷರಿಗೆ 968 ಜನ ಮಹಿಳೆಯರು ಸರಾಸರಿ. ಅಂದ್ರೆ ಇದು ನೋಡಿದ್ರೆ ಏನಾಯಿತು, ರಾಜ್ಯದಲ್ಲಿ ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ ಕಡಿಮೆಯಾಗಿದೆ. ಅದಕ್ಕೆ ಅನೇಕ ಕಾರಣಗಳಿರ್ತವೆ, ಅದು ಮುಂದೆ ಬರ್ತದೆ. ಹಾಗಾದ್ರೆ ಕರ್ನಾಟಕದ ಸರಾಸರಿ ಲಿಂಗಾನುಪಾತ 2011ನೇ ಜನಗಣತಿಯ ಪ್ರಕಾರ ಪ್ರತಿ 1000 ಪುರುಷರಿಗೆ 968 ಆಗಿರ್ತದೆ. ಇದು 1 ಮಾರ್ಕ್ ಕ್ವಶನ್ಗಳು ಬರುತ್ತಾ, ಅದು 968. ರಾಜ್ಯಾದ್ಯಂತ ಎಲ್ಲ ಕಡೆ ಒಂದೇ ರೀತಿ ಕಂಡು ಬರುವುದಿಲ್ಲ. ಸರಾಸರಿ 968 ಆಗಿದೆ. ಜಿಲ್ಲಾವಾರು ವ್ಯತ್ಯಾಸಗಳು ಕಂಡು ಬರ್ತವೆ. ಉಡುಪಿ ಜಿಲ್ಲೆಯಲ್ಲಿ ಪ್ರತಿ 1000 ಪುರುಷರಿಗೆ 1,093 ಮಹಿಳೆಯರು ಕಂಡು ಬರ್ತಾರೆ. ಹಾಗೆ ಸರಾಸರಿ ನೋಡಿದರೆ 1000 ಪುರುಷರಿಗೆ 968 ಮಹಿಳೆಯರು ಮಾತ್ರ ಕಂಡು ಬರ್ತಾರೆ. ಅಂದ್ರೆ ಕಡಿಮೆ ಜನ ಕಂಡು ಬರ್ತಾರೆ ಅಲ್ಲಿ. ಉಡುಪಿ ಜಿಲ್ಲೆಯೊಳಗ ಪ್ರತಿ 1000 ಪುರುಷರಿಗೆ 1,093 ಸ್ತ್ರೀಯರು ಕಂಡು ಬರ್ತಾರೆ. 1,000 ಪುರುಷರಿದ್ರ 93 ಜನ ಹೆಚ್ಚಿಗೆ ಮಹಿಳೆಯರು ಆ ಜಿಲ್ಲೆಯೊಳಗ ಕಂಡು ಬರ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯು ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಅದಕ್ಕೆ ವಿರುದ್ಧವಾಗಿ ಬೆಂಗಳೂರು ಜಿಲ್ಲೆಯು 908 ಲಿಂಗಾನುಪಾತವನ್ನು ಹೊಂದಿದೆ. ಪ್ರತಿ 1000 ಪುರುಷರಿಗೆ ಅಲ್ಲಿ 908 ಸ್ತ್ರೀಯರು ಮಾತ್ರ ಕಂಡು ಬರ್ತಾರೆ. ಸುಮಾರಲ್ಲೇ 92 ಮಹಿಳೆಯರು ಕಡಿಮೆ ಕಂಡು ಬರ್ತಾರೆ. ಹೀಗೆ ಅದು ಪ್ರಾದೇಶಿಕವಾಗಿ ವ್ಯತ್ಯಾಸ ಕಂಡು ಬರ್ತದೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕಂಡು ಬರ್ತವೆ. ಈ ಉಡುಪಿ ಜಿಲ್ಲೆಯನ್ನು ನೋಡಿದರೆ ಅದು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಹೆಚ್ಚು ಅಭಿವೃದ್ಧಿ ಹೊಂದಿರುವಂತಹ ಜಿಲ್ಲೆ. ಅಲ್ಲಿ ಸ್ತ್ರೀ ಪುರುಷ ಅನ್ನುವಂಥ ಭೇದ ಭಾವ ಇರೋದಿಲ್ಲ, ಎಲ್ಲರೂ ಸಮಾನವಾಗಿ ಕಲಿತಾರೆ, ಜ್ಞಾನ ತಿಳುವಳಿಕೆ ಹೆಚ್ಚಿಗೆ ಇರ್ತದೆ. ಅಂತಹ ಪ್ರದೇಶಗಳಲ್ಲಿ ಸ್ತ್ರೀ ಮತ್ತು ಪುರುಷರ ಸಂಖ್ಯೆ ಹೆಚ್ಚು ಕಡಿಮೆ ಸಮಾನವಾಗಿರ್ತದೆ, ಅಥವಾ ಇನ್ನೂ ಸ್ತ್ರೀಯರ ಸಂಖ್ಯೆ ಹೆಚ್ಚಿಗೆ ಆಗಿರ್ತದೆ. ಈ ಬೆಂಗಳೂರು ಇಲ್ಲಿ ಯಾಕೆ ಕಡಿಮೆ ಇರ್ಬೋದಪ್ಪ ಅಂದ್ರೆ, ಬೆಂಗಳೂರು ಜಿಲ್ಲೆಯೊಳಗ ಬೆಂಗಳೂರು ನಗರ ಸುತ್ತಲಿರುವಂತಹ ಜಿಲ್ಲಾ ವ್ಯಾಪ್ತಿ, ಬೆಂಗಳೂರು ನಗರವು ಸಾಕಷ್ಟು ಉದ್ಯೋಗಗಳನ್ನು ಒದಗಿಸುವಂತಹ ಸಾಕಷ್ಟು ಉದ್ಯೋಗಗಳನ್ನು ಹುಟ್ಟು ಹಾಕುವಂತಹ ಒಂದು ಕೇಂದ್ರವಾಗಿದೆ. ಹಾಗಾಗಿ ಸುತ್ತಲಿನ ಎಲ್ಲ ಜನರು ಅಲ್ಲಿಗೆ ದುಡಿಲಿಕ್ಕೆ ಹೋಗಿರುತ್ತಾರೆ. ದುಡಿಲಿಕ್ಕೆ ಹೋದಾಗ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗಿರುತ್ತ ಇವರ ಪ್ರಮಾಣ ಕಡಿಮೆಯಾಗಬಹುದು. ಅಂತಹ ಒಂದು ಕಾರಣದಿಂದ ಅಂತಹ ಅಂಶಗಳು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಲಿಂಗಾನುಪಾತ ಆ ಭಾಗದಲ್ಲಿ ಕಂಡು ಬರ್ತಾ ಇರ್ತದೆ. ಇನ್ನು ಉಡುಪಿ ಜಿಲ್ಲೆಯೊಳಗ ಅಲ್ಲಿ ಇರುವಂತಹ ಹೆಚ್ಚು ಜನ ಪುರುಷರು ಏನ್ ಮಾಡ್ತಾರೆ, ಉನ್ನತ ಶಿಕ್ಷಣ ಪಡ್ಕೊಂಡಂತವ್ರು ಬೇರೆ ಪ್ರದೇಶಗಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಥವಾ
ಹೆಚ್ಚಿನ ವೇತನಕ್ಕಾಗಿ ವಿದೇಶಗಳಿಗೆ ಅಲ್ಲೇ ಇಲ್ಲೇ ಹೋಗುವ ಪ್ರಮಾಣ ಹೆಚ್ಚಿಗೆಯಾಗಿರ್ತದೆ. ಹಾಗಾಗಿ ಅವರು ಅಧಿಕ ಪ್ರಮಾಣದಲ್ಲಿ ಹೋಗಿಬಿಟ್ರಪ್ಪ ಅಂತಂದ್ರೆ ಪುರುಷರು ಬೇರೆ ಕಡೆ ಹೋಗಿಬಿಡ್ತಾರೆ ಉದ್ಯೋಗಾವಕಾಶಕ್ಕಾಗಿ. ಉಳಿಯುವಂತ ಸ್ತ್ರೀಯರು ಹೆಚ್ಚಾಗಿ ಬಿಡ್ತಾರೆ. ಅದಕ್ಕೆ ಅದು ಒಂದು ಕಾರಣೀಭೂತ ಅಂಶವಾಗಿ ಪರಿಣಮಿಸಿ ಬಿಡ್ತದೆ. ನಾವು ಇತ್ತೀಚೆಗೆ ನೋಡಿದಾಗ ಈ ಉಡುಪಿ ಜಿಲ್ಲೆ, ಈಗ ಸೌದಿ ರಾಷ್ಟ್ರ, ಅರಬ್ ರಾಷ್ಟ್ರಗಳೆಲ್ಲ ಹೋದ್ರೆ ಈ ಉಡುಪಿ ಕರಾವಳಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗಿಬಿಡ್ತಾರೆ. ಪುರುಷರು, ಯುವಕರೆಲ್ಲ ಅಲ್ಲಿ ಹೋಗಿ ಒಂದು 8-10 ವರ್ಷ 15 ವರ್ಷ ಉದ್ಯೋಗವನ್ನು ಹುಡುಕಿಕೊಂಡು ಉದ್ಯೋಗ ಮಾಡಿ ಪುನಃ ನಮ್ಮ ದೇಶಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಮಹಿಳೆಯರು ವಿದೇಶಗಳಿಗೆ ಹೋಗೋದು ಕಡಿಮೆ. ಹಾಗಾಗಿ ಮಹಿಳೆಯರು ಇಲ್ಲೇ ಉಳಿಯೋದ್ರಿಂದ ಅಂಥ ಪ್ರದೇಶಗಳಲ್ಲಿ ಅವರ ಪ್ರಮಾಣ, ಅವರ ಸಂಖ್ಯೆ ಪುರುಷರಿಗಿಂತ ಹೆಚ್ಚಿಗೆ ಆಗಿಬಿಡುತ್ತದೆ. ಹೀಗೆ ಇಂಥ ಉದ್ಯೋಗಾವಕಾಶ, ವಲಸೆ, ಇಂಥ ಅಂಶಗಳು ಸಹಿತ ಈ ಲಿಂಗಾನುಪಾತದ ವ್ಯತ್ಯಾಸಕ್ಕೆ ಕಾರಣೀಭೂತವಾಗ್ತದೆ. ಇನ್ನು ಗದಗ ಜಿಲ್ಲೆಯ ಲಿಂಗಾನುಪಾತ, ನಮ್ಮ ಜಿಲ್ಲೆಯ ಲಿಂಗಾನುಪಾತ ಪ್ರತಿ 1000 ಪುರುಷರಿಗೆ 978 ಸ್ತ್ರೀಯರು ಇಲ್ಲಿ ಕಂಡು ಬರ್ತಾರೆ. ಒಂದೇ ರೀತಿ ಸಾಕ್ಷರತೆ, ಎರಡನೇ ಅಂಶ, ಜನಸಂಖ್ಯೆ ಸಂಬಂಧಪಟ್ಟಂಥದ್ದು. ಸಾಕ್ಷರತೆ ಅಂತಂದ್ರೆ ಲಿಟರಸಿ. ಸಾಕ್ಷರತೆ ಅಂತಂದ್ರೆ ಅರಿತುಕೊಂಡು ಓದುವುದು ಮತ್ತು ಬರೆಯುವುದನ್ನ ಸಾಕ್ಷರತೆ ಅಂತೇಳಿ ಪರಿಗಣಿಸಲಾಗ್ತದೆ. ನಾವು ಇತ್ತೀಚೆಗೆ ತಿಳ್ಕೊಂಡೇವೆ ಸಾಕ್ಷರತೆ ಅಂತಂದ್ರೆ ಹೆಬ್ಬಟ್ಟು ಸಹಿ ಮಾಡುವ ಬದಲಾಗಿ ಸಹಿ ಮಾಡಕ್ಕೆ ಬಂದ್ರೆ ಸಾಕ್ಷರತೆ ಅಂತ ತಿಳ್ಕೊಂಡೇವೆ. ಅದು ಅಲ್ಲ. ವಾಸ್ತವಿಕವಾಗಿ ಅವರು ಸ್ವಯಂ ಪ್ರೇರಿತವಾಗಿ ಅರಿತುಕೊಂಡು ಓದುವುದು ಮತ್ತು ಬರೆಯುವುದನ್ನು ಮಾಡಬೇಕಾಗ್ತದೆ. ತಿಳುವಳಿಕೆ ಶಿಕ್ಷಣದ ಮೂಲಕ ಪಡ್ಕೋಬೇಕಾಗ್ತದೆ. ಅಂತಹ ಜನಸಂಖ್ಯೆಯನ್ನ, ಅಂತಹ ಜನರನ್ನ ಸಾಕ್ಷರತಾ ಜನರಂತೆ ಕರೆಯಲಾಗ್ತದೆ. ಅದೇ ಸಾಕ್ಷರತೆ ಅಂತಂದ್ರೆ ಅರಿತುಕೊಂಡು ಓದುವುದು ಮತ್ತು ಬರೆಯುವುದಾಗಿರ್ತದೆ. ಒಂದು ಪ್ರದೇಶದ ಜನರ ಗುಣಮಟ್ಟವನ್ನು ಅಳೆಯುವಲ್ಲಿ ಈ ಸಾಕ್ಷರತೆಯು ಪ್ರಮುಖವಾಗಿರುತ್ತದೆ. ಅಥವಾ ಒಂದು ಪ್ರದೇಶದ ಜನರ ಗುಣಮಟ್ಟವನ್ನ ಸಾಕ್ಷರತೆಯು ನಿರ್ಧರಿಸ್ತದೆ. ಜನರ ಗುಣಮಟ್ಟ ಅಂದ್ರೆ ಅವರು ಜಾಣರದಾರೋ, ದಡ್ಡರದಾರೋ, ಆ ಅಭಿವೃದ್ಧಿ ಹೊಂದಿರುವ ಜನ ಅಲ್ಲಿ ಕಂಡು ಬರ್ತಾರೋ, ಹಿಂದುಳಿದ ಜನ ಕಂಡು ಬರ್ತಾರೋ ಅನ್ನೋದನ್ನ ಸಾಕ್ಷರತೆಯು ಪ್ರತಿನಿಧಿಸ್ತದೆ. ಅಂದ್ರೆ ಹೆಚ್ಚಿನ ಸಾಕ್ಷರತೆ ಇದ್ದರೆ ಅದು ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಪ್ರದೇಶ ಅಂತ ಕರಿತೇವೆ. ಕಡಿಮೆ ಸಾಕ್ಷರತೆ ಕಂಡ್ರೆ ಅಷ್ಟೊಂದು ಉತ್ತಮವಾದ ಗುಣಮಟ್ಟ ಅಲ್ಲಿ ಕಂಡು ಬರೋದಿಲ್ಲ, ಅಭಿವೃದ್ಧಿ ಕಂಡು ಬರೋದಿಲ್ಲ ಅಂತೇಳಿ ಪರಿಗಣಿಸಲಾಗ್ತದೆ. ಹಾಗಾಗಿ ಯಾವುದೇ ಒಂದು ರಾಷ್ಟ್ರದ ಪ್ರಗತಿಯನ್ನ, ಅಭಿವೃದ್ಧಿಯನ್ನ ನಾವು ಅಳಿಬೇಕಾದ್ರೆ ಸಾಕ್ಷರತೆಯು ಆ ಅಭಿವೃದ್ಧಿಯ ದ್ಯೋತಕವಾಗಿ ಪರಿಣಮಿಸಿದೆ. ಸಾಕ್ಷರತೆಯ ಆಧಾರದ ಮೇಲಿಂದ ಸಹಿತ ಒಂದು ರಾಷ್ಟ್ರದ ಪ್ರಗತಿಯನ್ನ ಅಳೆಯಲಾಗುತ್ತದೆ. ಒಂದು ರಾಷ್ಟ್ರದಲ್ಲಿ ಹೆಚ್ಚಿಗೆ ಸಾಕ್ಷರತೆ ಇದ್ದರೆ ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿಣಮಿಸುತ್ತದೆ. ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದ್ದರೆ ಅದು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಹಿಂದುಳಿದ ಪ್ರದೇಶವಾಗಿ, ರಾಷ್ಟ್ರವಾಗಿ ಪರಿಣಮಿಸುತ್ತದೆ. ಕರ್ನಾಟಕದ ಸರಾಸರಿ ಸಾಕ್ಷರತೆ 2011ರ ಪ್ರಕಾರ 75.60 ಆಗಿದೆ. ಅಂದ್ರೆ 100ರಲ್ಲಿ ಸುಮಾರು 75-76 ಜನ ಕಲಿತವರು ಕಂಡು ಬಂದ್ರೆ ಇನ್ನೂ ಪ್ರತಿ 100ರಲ್ಲಿ ಸುಮಾರು 20-25-30 ಜನರು ಇನ್ನೂ ಅನಕ್ಷರಸ್ಥರಾಗಿಯೇ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾರೆ. ಅದು ಸರಾಸರಿ ಜನ ಸಾಕ್ಷರತೆ. ಇನ್ನು ಆ ಸಾಕ್ಷರತೆಯಲ್ಲಿ ಸಹಿತ ಪುರುಷರು ಮತ್ತು ಸ್ತ್ರೀಯರಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಸರ್ವೇ ಸಾಮಾನ್ಯವಾಗಿ ಭಾರತದಂತಹ ರಾಷ್ಟ್ರ, ನಮ್ಮಂಥ ಪ್ರದೇಶಗಳು ಸಂಪ್ರದಾಯವನ್ನು ಪರಿಪಾಲನೆ ಮಾಡುವಂತಹ ಪ್ರದೇಶಗಳಾಗಿರ್ತವೆ. ಇವು ಸಂಪ್ರದಾಯವನ್ನು ಪರಿಪಾಲನೆ ಮಾಡುವುದರಿಂದ ನಾವು ಮಹಿಳೆಯರಿಗೆ ಅಷ್ಟೊಂದು ಶಿಕ್ಷಣವನ್ನು ನೀಡಲಿಕ್ಕೆ ಇನ್ನೂ ಹಿಂಜರಿತೇವೆ. ಹಾಗಾಗಿ ಪುರುಷರ ಸಾಕ್ಷರತೆ ಪ್ರಮಾಣ 82.85% ಆದರೆ ಸ್ತ್ರೀಯರ ಸಾಕ್ಷರತೆ ಪ್ರಮಾಣ ಕೇವಲ 68.10% ಆಗಿದೆ. ಹಾಗಾಗಿ ಇಲ್ಲಿ ಪುರುಷರ ಸಾಕ್ಷರತೆಯೇ ಅಧಿಕವಾಗಿದೆ, ಸ್ತ್ರೀಯರ ಸಾಕ್ಷರತೆ ಕಡಿಮೆಯಾಗಿದೆ. ಜಿಲ್ಲಾವಾರ ಸಾಕ್ಷರತಾ ಪ್ರಮಾಣ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ 82.62% ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ, ಸಾಕ್ಷರತೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಯಾದಗಿರಿ ಕೊನೆಯ ಸ್ಥಾನದಲ್ಲಿ ಸಾಕ್ಷರತೆಯಲ್ಲಿ, ಅದರ ಸಾಕ್ಷರತೆ ಕೇವಲ 52.36%. ಹಾಗಾಗಿ ಇಲ್ಲಿ 88% ಕಂಡು ಬಂದರೆ ಇಲ್ಲಿ 52%, ಇನ್ನೂ ಅರ್ಧದಷ್ಟು ಜನ, ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಅರ್ಧ ಜನ ಕಲಿತವರು, ಇನ್ನೂ ಅರ್ಧ ಜನ ಕಲಿಯದೇ ಇರುವವರು ಕಂಡು ಬರ್ತಾರೆ. ಹೀಗಾಯ್ತಪ್ಪ ಅಂತಂದ್ರೆ ಆ ಪ್ರದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಅತಿ ಕಡಿಮೆಯಾಗಿರ್ತದೆ. ಇದಕ್ಕೆ ಮಾತ್ರ ಕಾರಣಗಳು ಸಾಕಷ್ಟು ಕಂಡು ಬರ್ತವೆ. ಇಲ್ಲಿ ಶೈಕ್ಷಣಿಕ ಸೌಲಭ್ಯಗಳು, ಇಲ್ಲಿ ಒಂದು ಸಂಸ್ಕೃತಿ ಅದಕ್ಕೆ ಕಾರಣೀಭೂತವಾಗ್ತವೆ. ಇಲ್ಲಿ ಒಂದು ಸಂಸ್ಕೃತಿ, ಶೈಕ್ಷಣಿಕ ಸೌಲಭ್ಯ ಇದಕ್ಕೆ ಕಾರಣೀಭೂತವಾಗ್ತವೆ. ಈಗ ಹಾಗಾದ್ರೆ ಮಂಗಳೂರು ಜಿಲ್ಲೆ ಅದೆಲ್ಲ ಬುದ್ಧಿಜೀವಿಗಳ ನಾಡು ಅಂತಕ್ಕಂಥದ್ದಲ್ಲ. ಕರಾವಳಿ ಪ್ರದೇಶ, ಉತ್ತಮವಾದ ವಾಯುಗುಣ, ಹಿತಕರವಾದ ವಾಯುಗುಣ, ದೈಹಿಕವಾಗಿ
ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದ ಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರ ಉತ್ತಮ ಪರಿಣಾಮವನ್ನು, ಉತ್ತಮ ಪ್ರಭಾವವನ್ನು ಬೀರುತ್ತದೆ. ಕಲಿಕೆಗೆ ಸೂಕ್ತವಾದ ವಾತಾವರಣ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. ಕಲಿಕಾ ಸಂಪನ್ಮೂಲ ಅಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅದಕ್ಕೆ ವಿರುದ್ಧವಾಗಿ ನಾವು ಯಾದಗಿರಿ ಅಂತ ಜಿಲ್ಲೆಗೆ ಹೋದಪ್ಪ ಅಂದ್ರೆ ಅಲ್ಲಿನ್ನೂ ಗ್ರಾಮೀಣ ಪ್ರದೇಶಗಳು, ಅಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಹೇಳ್ತೇವೆ, ಅಂತ ಒಂದು ಜನರ ಸಂಖ್ಯೆ ಇನ್ನೂ ಅಲ್ಲಿ ಅಧಿಕವಾಗಿದೆ. ಈ ಮೇಲ್ದರ್ಜೆಯ ಜನರು ಇನ್ನೂ ವಂಚಿತರಾಗಿ ಉಳಿದುಕೊಂಡ ಜನಸಂಖ್ಯೆ ಆ ಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ಶುಷ್ಕ ಪ್ರದೇಶ ಕಂಡು ಬರ್ತದೆ. ಇಲ್ಲಿರುವಂತಹ ವಾತಾವರಣ ಉಷ್ಣತೆಯಲ್ಲಿ ತೀಕ್ಷ್ಣತೆ ಅಧಿಕವಾಗಿರ್ತದೆ. ಒಮ್ಮೆಲೆ ಹೆಚ್ಚಳ, ಒಮ್ಮೆಲೆ ಕಡಿಮೆ, ಭೀಕರ ಬರಗಾಲ, ಅತಿಯಾದ ಮಹಾಪೂರ, ಒಮ್ಮೆ ಸಂಪೂರ್ಣ ಬಿಸಿಲು, ಒಂದು ಅತಿಯಾದ ಚಳಿ, ಹೀಗೆ ಪ್ರತಿಕೂಲ ವಾತಾವರಣ ಇಲ್ಲಿ ಇರೋದ್ರಿಂದ ಗ್ರಾಮೀಣ ಪ್ರದೇಶಗಳು ಕೃಷಿಗಳನ್ನು ಅಭಿವೃದ್ಧಿ ಹೊಂದಲಿಕ್ಕಾಗಿಲ್ಲ. ಅಲ್ಲಿರುವಂತಹ ರಾಜಕೀಯ ವ್ಯವಸ್ಥೆಗಳಿಂದಾಗಿ, ಅದು ಯಾದಗಿರಿ ನಮ್ಮ ಆಡಳಿತ ಕೇಂದ್ರ ಬೆಂಗಳೂರಿನಿಂದ 400-500 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ, ಅವರಿಗೆ ಯಾವುದೇ ಸಮರ್ಪಕವಾದ ವ್ಯವಸ್ಥೆ ಅವರಿಗೆ ದೊರೆಯೋದಿಲ್ಲ. ಹಾಗಾಗಿ ಅವುಗಳೆಲ್ಲ ಇನ್ನೂ ಹಿಂದುಳಿದ ಪ್ರದೇಶಗಳಾಗಿಯೇ ಉಳಿದಿರ್ತವೆ. ಅಲ್ಲಿರುವಂತಹ ಒಂದು ಮೇಲ್ಜಾತಿ ಕೀಳ್ಜಾತಿ ಅನ್ನುವಂಥ ಭಾವನೆಗಳಿರ್ಬೋದು. ಕೆಲವು ಜನ ಮುಂದುವರೆದಂಥವರ ಕೈಯಲ್ಲಿ ಸಿಕ್ಕು ನಲುಗುವಂತಹದ್ದಿರ್ಬೋದು. ಅಂತಹ ಅಂಶಗಳಿಂದಾಗಿ ಇನ್ನೂ ಅಲ್ಲಿ ಸಾಕ್ಷರತೆ ಪ್ರಮಾಣ ಅತಿ ಕಡಿಮೆನೇ ಆಗಿದೆ. ಹೀಗೆ ವಿವಿಧ ಅಂಶಗಳಿಂದಾಗಿ ಸಾಕ್ಷರತೆಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಇನ್ನು ನಮ್ಮ ಜಿಲ್ಲೆ, ಗದಗ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ನೋಡಿದರೆ 100ಕ್ಕೆ 75.18% ಜನ ಇಲ್ಲಿ ಕಲಿತವರಾಗಿದ್ದಾರೆ. ಹಾಗಾದ್ರೆ ಇನ್ನು ನಮ್ಮಲ್ಲಿ 24-25% ಅನಕ್ಷರಸ್ಥರೇ ಆಗಿದ್ದಾರೆ. ಈ ಕಡೆ ನಾವು ಇವರಷ್ಟು ಅಭಿವೃದ್ಧಿ ಹೊಂದಿಲ್ಲ, ಇವಷ್ಟು ಹಿಂದುಳಿದಿಲ್ಲ. ಆದರೆ ನಮ್ಮ ವಾತಾವರಣ ನೋಡಿದ್ರೆ ಕಲಿತವರ ಸಂಖ್ಯೆ ಇನ್ನೂ ಕಡಿಮೆನೆ. ಆದರೆ ಇದು 2011ರ ಜನಸಂಖ್ಯೆಯ ಸಂಬಂಧಪಟ್ಟಂತದ್ದು. ಇತ್ತೀಚೆಗೆ ಆದರೂ ಸ್ವಲ್ಪ ವ್ಯತ್ಯಾಸ ಹೆಚ್ಚಳವಾಗಿರ್ತದೆ. ಆದರೆ ಈ ಒಟ್ಟಾರೆ ನೋಡಿದರೆ ಸಾಕ್ಷರತೆ ಪ್ರಮಾಣ ಇನ್ನೂ ಅಧಿಕವಾಗಬೇಕಾಗ್ತದೆ. ಹಾಗಾದ್ರೆ ವಾಸ್ತವಿಕವಾಗಿ ಸಾಕ್ಷರತೆ ಅಂತಂದ್ರೆ ಕೇವಲ ಸಹಿ ಮಾಡಲಿಕ್ಕೆ, ಬರೀಲಿಕ್ಕೆ ಬಂದರೆ ಅಲ್ಲ, ಅವ್ರೇನಾಗಬೇಕಾಗ್ತದೆ, ಅರಿತುಕೊಂಡು ಸ್ವಯಂ ಪ್ರೇರಿತರಾಗಿ ಓದೋದು ಬರೆಯೋದು ಕಲಿಬೇಕಾಗುತ್ತೆ. ರಾಷ್ಟ್ರದ ಪ್ರಗತಿಯಲ್ಲಿ ಅವರ ಕೊಡುಗೆ ಇರಬೇಕಾಗ್ತದೆ. ಅದನ್ನು ನಾವು ಸಾಕ್ಷರತೆ ಅಂತೇಳಿ ಕರಿತೇವೆ. ಹಾಗಾದ್ರೆ ಒಟ್ಟಾರೆ ಸಾಕ್ಷರತೆ ಪ್ರಮಾಣವು ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ಅಳೆಯುವಲ್ಲಿ ಪ್ರಮುಖ ಮಾನದಂಡವಾಗಿ ಪರಿಣಮಿಸುತ್ತದೆ. ಸಂಪೂರ್ಣ ಸಾಕ್ಷರತೆಯನ್ನು ಹೊಂದಿದ್ರೆ ಅದು ಪರಿಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ್ತದೆ. ಸಾಕ್ಷರತೆ ಕಡಿಮೆ ಇದ್ರೆ ಅಲ್ಲಿರುವ ಸಂಸ್ಕೃತಿ, ನಾಗರಿಕತೆಯ ಮಟ್ಟ ಕಡಿಮೆ ಆಗಿದ್ದು ಅದು ಅಭಿವೃದ್ಧಿ ಹೊಂದಲಿಕ್ಕೆ ಮಾರಕವಾಗಿ ಪರಿಣಮಿಸುತ್ತದೆ. ಹೀಗೆ ಲಿಂಗಾನುಪಾತ ಮತ್ತು ಸಾಕ್ಷರತೆ ಇವೆರಡು ಅಂಶಗಳು ಇಲ್ಲಿ ಪ್ರಮುಖವಾಗಿ ಬರ್ತವೆ. ಇನ್ನು ನಂತರ ಹೋದಾಗ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು. ಜನಸಂಖ್ಯಾ ಬೆಳವಣಿಗೆಯ ಕಾರಣಗಳು, ಯಾಕೆ ಜನಸಂಖ್ಯೆ ಹೆಚ್ಚಳವಾಗ್ತದೆ? ಒಂದೊಂದು ರಾಷ್ಟ್ರದಲ್ಲಿ, ಒಂದೊಂದು ವಲಯದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಬೇರೆ ಬೇರೆ ಕಾರಣಗಳು ಕಂಡುಬರ್ತವೆ. ನಮ್ಮ ಭಾರತದಂತಹ ಸಾಂಪ್ರದಾಯಿಕ ರಾಷ್ಟ್ರವನ್ನು ನೋಡಿದರೆ, ನಾವು ಕರ್ನಾಟಕದಲ್ಲೂ ಭಾರತಕ್ಕೆ ಸಂಬಂಧಪಟ್ಟಂಥ ನಮ್ಮ ದೇಶ, ಇಲ್ಲಿರುವಂತಹ ಕೆಲವು ಅಂಶಗಳು ಜನಸಂಖ್ಯೆ ಬೆಳವಣಿಗೆಗೆ ಕಾರಣೀಭೂತವಾಗ್ತವೆ. ಅಂದರೆ ನಾವು ಈ ಹಿಂದಿನ ಅವಧಿಯೊಳಗೆ ಹೇಳಿತ್ತು, ಪ್ರಥಮ ಜನಸಂಖ್ಯೆ ಶುರುವಾದಾಗ ಹೇಳಿತ್ತಂದ್ರೆ ಒಂದು ಪ್ರದೇಶದ ಅಭಿವೃದ್ಧಿಯು ಅಲ್ಲಿರುವಂತಹ ಜನಸಂಖ್ಯೆಯ ಗುಣಮಟ್ಟವನ್ನು ಅವಲಂಬಿಸಿರ್ತದೆ. ಹಾಗಾದ್ರೆ ಒಂದು ಪ್ರದೇಶದ ಸಂಪನ್ಮೂಲಕ್ಕೆ ತಕ್ಕಷ್ಟು ಜನಸಂಖ್ಯೆ ಇದ್ದರೆ ಆ ಪ್ರದೇಶ ಅಭಿವೃದ್ಧಿ ಹೊಂದುತ್ತದೆ. ಆದರ್ಶ ಜನಸಂಖ್ಯೆ ಇರಬೇಕಂತ ಹೇಳಿದ್ರೆ ನಾವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಆದರ್ಶ ಜನಸಂಖ್ಯೆ ಇದ್ದರೆ ಆ ಪ್ರದೇಶ ಅಭಿವೃದ್ಧಿ ಹೊಂದುತ್ತದೆ. ಹಾಗಾದ್ರೆ ನಮ್ಮಲ್ಲಿ ಆದರ್ಶ ಜನಸಂಖ್ಯೆ ಕಂಡು ಬರೋದು ಕಡಿಮೆ, ಸಂಪನ್ಮೂಲಕ್ಕಿಂತ ಜನಸಂಖ್ಯೆ ಪ್ರಮಾಣ ಅಧಿಕವಾಗಿದೆ. ಆದರೆ ಜನಸಂಖ್ಯೆಯ ಬೆಳವಣಿಗೆ ಅಧಿಕವಾಗಿದೆ. ಯಾಕೆ ಜನಸಂಖ್ಯೆಯ ಬೆಳವಣಿಗೆ ಅಧಿಕವಾಗಿದೆ? ಅಧಿಕವಾಗಲಿಕ್ಕೆ ಕಾರಣ ಏನು? ಅದನ್ನು ಸಹಿತ ಮೊದಲನೇ ಅವಧಿಯಲ್ಲಿ ಹೇಳಿದಂತೆ ಜನಸಂಖ್ಯಾ ಬೆಳವಣಿಗೆಗೆ ಅಧಿಕ ಜನರ ಪ್ರಮಾಣ ಮತ್ತು ಕಡಿಮೆ ಮರಣ ಪ್ರಮಾಣಗಳು ಕಾರಣೀಭೂತವಾಗ್ತವೆ. ಜನರ ಪ್ರಮಾಣ ಅಧಿಕವಾಗಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಮರಣ ಪ್ರಮಾಣ ಕಡಿಮೆಯಾಗಿದೆ. ಹಾಗಾದ್ರೆ ಹುಟ್ಟುವವರ ಸಂಖ್ಯೆ ಅಧಿಕ, ಸಾಯುವವರ ಸಂಖ್ಯೆ ಕಡಿಮೆ. ಹೀಗಾದರೆ ಜನಸಂಖ್ಯೆಯ ಸ್ವಾಭಾವಿಕ ಹೆಚ್ಚಳ, ನ್ಯಾಚುರಲ್ ಗ್ರೋತ್ ಏನಾಗ್ತದೆ? ಹೆಚ್ಚಳವಾಗ್ತದೆ. ಆದರೆ ಯಾಕೆ ಜನರ ಪ್ರಮಾಣ ಅಧಿಕವಾಗಿದೆ, ಯಾಕೆ ಮರಣ ಪ್ರಮಾಣ ಕಡಿಮೆಯಾಗಿದೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ, ಅಧಿಕ ಜನರ ಪ್ರಮಾಣಕ್ಕೆ ಮೊದಲನೇ ಕಾರಣ ಸಾರ್ವತ್ರಿಕ ವಿವಾಹ. ಇದನ್ನ ಹಿಂದಿನ ಪೀಳಿಗೆ ಸ್ವಲ್ಪ ಹೇಳಿತ್ತು. ಸಾರ್ವತ್ರಿಕ ವಿವಾಹ ಅಂತಂದ್ರೆ ಭಾರತೀಯರು ಪ್ರತಿಯೊಬ್ಬರು ವಿವಾಹವಾಗಲೇಬೇಕು. ಸ್ತ್ರೀ ಮತ್ತು ಪುರುಷರು ಇಬ್ಬರು ವಿವಾಹವಾಗಲೇಬೇಕಾಗ್ತದೆ. ಒಂದು ವೇಳೆ ವಿವಾಹ ಆಗಲ್ಲ ಅಂತಂದ್ರೆ ಅವಿವಾಹಿತ ಹೆಣ್ಣು, ಅವಿವಾಹಿತ ಗಂಡು ಇದ್ದರೆ ಸಮಾಜದಲ್ಲಿ ಅವರನ್ನ
ಕಾಣುವ ದೃಷ್ಟಿಕೋನ ಬೇರೆಯಾಗಿರುತ್ತದೆ. ಹಾಗಾಗಿ ಅವರು ವೈಯಕ್ತಿಕ ಆಸಕ್ತಿ ಇಲ್ಲದೇ ಇದ್ದರೂ ತಮ್ಮ ಸಮಾಜದ ಆಸಕ್ತಿಗಾದರೂ ಸಹಿತ ವಿವಾಹವಾಗಬೇಕಾಗುತ್ತದೆ. ಹಾಗೆ ಸಾರ್ವತ್ರಿಕ ವಿವಾಹವಾಗುವ ಕಾರಣ ಮಕ್ಕಳನ್ನು ಪಡೆಯುವ ಪ್ರಮಾಣ ಸಾಧ್ಯತೆ ಹೆಚ್ಚಿಗೆಯಾಗುತ್ತದೆ. ಅದು ಒಂದು ಅಧಿಕ ಜನನಕ್ಕೆ ಕಾರಣೀಭೂತವಾಗಿ ಬರುತ್ತದೆ. ಎಲ್ಲರೂ ಹುಟ್ಟಿದವರು ವಿವಾಹವಾಗಲೇಬೇಕು ಅನ್ನುವಂಥ ಒಂದು ಸಾಮಾಜಿಕ ಸಂಪ್ರದಾಯ ನಮ್ಮದು. ಎರಡನೇದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ, ಮದುವೆ ವಯಸ್ಸಿಗಿಂತ ಪೂರ್ವದಲ್ಲಿಯೇ ವಿವಾಹವಾಗುವುದನ್ನ ಬಾಲ್ಯ ವಿವಾಹ ಅಂತೇಳಿ ಕರೀತೇವೆ, ಚೈಲ್ಡ್ ಮ್ಯಾರೇಜ್ ಅಂತೇಳಿ. ಇದು ಇತ್ತೀಚಿನ ಅವಧಿಯಲ್ಲಿ ವರ್ಷಗಳಲ್ಲಿ ಕಡಿಮೆಯಾಗಿದೆ. ಆದರೂ ಸಹಿತ ಈ ಹೈದರಾಬಾದ್, ಕರ್ನಾಟಕದಂತಹ ಜಿಲ್ಲೆಗಳು ಕಂಡು ಬರ್ತಾವ. ಅಲ್ಲಿ ಇವತ್ತು ಸಹಿತ ಬಾಲ್ಯ ವಿವಾಹದಂತ ಪದ್ಧತಿಗಳು ಕೆಲವೊಂದು ಸಮಾಜದಲ್ಲಿ, ಕೆಲವೊಂದು ಧರ್ಮದಲ್ಲಿ ಅದನ್ನು ನಾವು ಇವತ್ತಿಗೂ ಸಹಿತ ಕಾಣ್ತೇವೆ. ಬಾಲ್ಯ ವಿವಾಹವಾಗುವುದರಿಂದ ಅಂದ್ರೆ ವಿವಾಹದ ವಯಸ್ಸಿಗಿಂತ 18, 21 18 ವರ್ಷ ಹುಡುಗಿಗೆ, 21 ವರ್ಷ ಹುಡುಗರಿಗೆ ಆಗಬೇಕು, ಅದು ವಿವಾಹದ ವಯಸ್ಸು ಅಂತ ಹೇಳ್ತೇವೆ. ಆದ್ರೆ ನಮ್ಮಲ್ಲೇ 18 ವರ್ಷಕ್ಕಿಂತ ಮೊದಲೇ ಹುಡುಗಿಯರನ್ನು ನಾವು ವಿವಾಹ ಮಾಡಿಬಿಡ್ತೇವೆ. ಅವರು ಮಾಧ್ಯಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಮುಗಿದ ಕೂಡಲೇ ಹೆಚ್ಚು ಕಡಿಮೆ ಎಲ್ಲಾ ತಂದೆ ತಾಯಿ ತಮ್ಮ ಮಗಳನ್ನ ಮದುವೆ ಮಾಡುವಂತ ತರಾತುರಿಯಲ್ಲಿ ಇರ್ತಾರೆ. ಆಗ ಅವ್ರಿಗೆ ಇನ್ನೂ ಏಜ್ ಆಗಿರೋದಿಲ್ಲ. ಅಂದ್ರೆ ಶೀಘ್ರ ವಿವಾಹವಾಗುವುದರಿಂದ ಆ ಹೆಣ್ಣು ಮಗಳ ಸಂತಾನ ಫಲವತ್ತತೆ ಸುದೀರ್ಘವಾಗಿ ಮುಂದುವರಿಯುತ್ತದೆ. ಅಂದ್ರೆ ಬೇಗನೆ ಮದುವೆಯಾಗುವುದರಿಂದ ಆಕೆಯ ಜೀವಮಾನದಲ್ಲಿ ಮಕ್ಕಳನ್ನು ಪಡೆಯುವಂತಹ ಅವಧಿ ಹೆಚ್ಚಿಗೆಯಾಗ್ತದೆ. ಹಾಗಾಗಿ ಮಕ್ಕಳು ಹುಟ್ಟುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಒಂದು ವೇಳೆ ತಡವಾಗಿ ವಿವಾಹವಾದರೆ ಸಂತಾನ ಫಲವತ್ತತೆಯ ಪ್ರಮಾಣ ಕಡಿಮೆಯಾಗ್ತದೆ. ಈಗ ನಮ್ಮ ಸಂತಾನ ಫಲವತ್ತತೆ ನೋಡಿದ್ರೆ, ನಮ್ಮ ದೇಶ ಸಂತಾನ ಫಲವತ್ತತೆಯನ್ನ ತಜ್ಞರ ಪ್ರಕಾರ ನೋಡುವುದಾದರೆ ಅವರು ಸುಮಾರು 20 ವರ್ಷಕ್ಕಿಂತ ಮೊದಲೇ ವಿವಾಹವಾದ್ರೆ ಅವರು ತಮ್ಮ ಜೀವಿತಾವಧಿಯಲ್ಲಿ 5 ರಿಂದ 6 ಮಕ್ಕಳನ್ನು ಪಡೆಯುವ ಸಾಧ್ಯತೆ ಕಂಡು ಬರ್ತದೆ. 25 ವರ್ಷಕ್ಕಿಂತ ನಂತರ ಮದುವೆಯಾದರೆ ಅವರು 2 ಅಥವಾ 3 ಮಕ್ಕಳನ್ನು ಪಡೆಯುವ ಸಾಧ್ಯತೆ ಕಂಡು ಬರ್ತದೆ. ಇನ್ನು 30 ವರ್ಷದ ನಂತರ ಮದುವೆ ಆದ್ರೆ 1 ಮಗುವನ್ನು ಪಡೆಯುವಂತ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಇಲ್ಲಿ ಬಾಲ್ಯ ವಿವಾಹ ಮಾಡಿಬಿಟ್ಟಪ್ಪ ಅಂತಂದ್ರೆ ಸಂತಾನ ಫಲವತ್ತತೆ ಸುದೀರ್ಘವಾಗಿ ಮುಂದುವರಿತದೆ. ಮಕ್ಕಳನ್ನು ಪಡೆಯುವ ಪ್ರಮಾಣ, ಸಾಧ್ಯತೆ, ಪಾಸಿಬಿಲಿಟಿ ಹೆಚ್ಚಿಗೆಯಾಗ್ತದೆ. ಅದರಿಂದ ಜನಸಂಖ್ಯೆ, ಅಧಿಕ ಜನರ ಪ್ರಮಾಣ ಕಂಡು ಬರ್ತದೆ. ನೆಕ್ಸ್ಟ್ ಬಹುಪತ್ನಿತ್ವ. ನಮ್ಮ ಸಮಾಜದಲ್ಲಿ ಹೆಚ್ಚು ಕಡಿಮೆ ಭಾರತದಲ್ಲಿ ಹಿಂದೂ ಮತ್ತು ಇಸ್ಲಾಂ 2 ಧರ್ಮಗಳು ಅಧಿಕ ಸಂಖ್ಯೆಯಲ್ಲಿ ಜನರನ್ನು ಹೊಂದಿವೆ. 2 ಧರ್ಮದಲ್ಲಿ ಬಹುಪತ್ನಿತ್ವವು ರೂಢಿಯಲ್ಲಿದೆ. ಈ ಒಂದು ಪತ್ನಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಬಿಡೋದಿಲ್ಲ, ಬಂಜೆ ಅಂತಾರ. ಅಥವಾ ಆ ಮನೆತನ ಬೆಳಿಬೇಕು, ಅವರ ಒಂದು ವಂಶದ ಕುಡಿ ಹಬ್ಬಬೇಕು, ಬಳ್ಳಿ ಅನ್ನುವಂಥ ಒಂದು ಮನೋಭಾವನೆಯಿಂದಾಗಿ ಮತ್ತೆ ಬೇರೆ ಸ್ತ್ರೀಯನ್ನ ಮದುವೆಯಾಗ್ತಾರೆ. ಮದುವೆ ಅಂದ್ರೆ ಮಕ್ಕಳಾಗುವವರಿಗೆ ಅವರು ಮದುವೆಯಾಗ್ತಾರೆ. ಆಗ ಜನರ ಪ್ರಮಾಣ ಸಾಮಾನ್ಯವಾಗಿ ಹೆಚ್ಚಳವಾಗಿರುತ್ತದೆ. ಬಹುಪತ್ನಿತ್ವ ಒಂದು ಕಾರಣೀಭೂತವಾಗಿರುತ್ತದೆ. ಇನ್ನು ಇಸ್ಲಾಂ ಧರ್ಮದೊಳಗ ಅವರು ಒಂದಕ್ಕಿಂತ ಹೆಚ್ಚು ಸ್ತ್ರೀಯರನ್ನ ಮಕ್ಕಳಾಗಲಿ ಬಿಡಲಿ ವಿವಾಹವಾಗುವಂತ ಒಂದು ಸಂಪ್ರದಾಯ ಕಂಡು ಬರ್ತದೆ. ಹಾಗಾಗಿ ಬಹುಪತ್ನಿತ್ವವು ಅಧಿಕ ಜನರ ಪ್ರಮಾಣಕ್ಕೆ, ಜನಸಂಖ್ಯೆ ಬೆಳವಣಿಗೆಗೆ ಕಾರಣೀಭೂತವಾಗುತ್ತದೆ. ಮುಂದಿನ ಅಂಶ ಬಡತನ. ಅತಿಯಾಗಿ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳ್ತೇವೆ, ತಾಂಡವವಾಡುವಂತಹ ಒಂದು ಅಂಶ ಬಡತನ. ಅಂದ್ರೆ ಬಡತನ, ತಂದೆ ತಾಯಿಗಳು ವಿವಾಹವಾದ ಮೇಲೆ ಅವರು ಬಡತನದೊಳಗಡೆ ತಮ್ಮ ಜೀವನ ಸಾಗಿಸಿಬಿಡ್ತಾರೆ. ಹೆಚ್ಚು ಮಕ್ಕಳು ಹುಟ್ಟಿದ್ರೆ ಮುಂದೆ ನಮ್ಮನ್ನು ಅವರು ಸಾಕಿ ಸಲುತ್ತಾರೆ, ಜೋಪಾನ ಮಾಡ್ತಾರೆ ಅನ್ನುವಂಥ ಭಾವನೆ ಕಂಡು ಬರ್ತದೆ. ನಾವು ಆರ್ಥಿಕವಾಗಿ ಸಬಲರಾಗಬಹುದು ಅನ್ನುವಂಥ ಉದ್ದೇಶದಿಂದ ಹೆಚ್ಚು ಮಕ್ಕಳನ್ನ ಪಡಿಲಿಕ್ಕೆ ಇಷ್ಟಪಡ್ತಾರೆ, ದುಡ್ದು ಹಾಕ್ತಾರೆ ಅಥವಾ ನೌಕರಿ ಮಾಡ್ತಾರೆ. ಮುಂದೆ ನಮ್ಮ ಸಲುತ್ತಾರೆ, ನಾವೆಲ್ಲ ಈಗ ಕಷ್ಟಪಟ್ಟಿದ್ದೇವೆ, ಮುಂದೆ ನಮ್ಮನ್ನವರು ಆರಾಮ್ ಇಡಬೇಕು ಅನ್ನುವಂಥ ಭಾವನೆಯಿಂದ ಬಡತನ ಇರುವುದರಿಂದ ಹೆಚ್ಚು ಮಕ್ಕಳನ್ನ ಪಡಿಲಿಕ್ಕೆ ಅದು ಪ್ರಚೋದನೆಯನ್ನು ನೀಡುತ್ತದೆ. ಮುಂದಿನ ಅಂಶ ಅನಕ್ಷರತೆ. ಅನಕ್ಷರತೆ ಅಂತಂದ್ರೆ ಇವರಿಗೆ ತಿಳುವಳಿಕೆ ಕಡಿಮೆ ಇರ್ತದೆ. ಸಾಕ್ಷರತೆ ಇರಲಿಲ್ಲ ಅಂತಂದ್ರೆ, ಅನಕ್ಷರತೆ ಇತ್ತಪ್ಪ ಅಂದ್ರೆ ಅಧಿಕ ಮಕ್ಕಳು ಹುಟ್ಟುವುದರಿಂದ ಏನು ನಮಗೆ ತೊಂದರೆಗಳಾಗ್ತವೆ, ಕಡಿಮೆ ಮಕ್ಕಳಿದ್ರೆ ಏನು ಅನುಕೂಲತೆ ಇರ್ತವೆ ಅನ್ನುವುದನ್ನ ವಿಚಾರ ಮಾಡುವಷ್ಟು ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ಅವರಿಗೆ ಇರೋದಿಲ್ಲ. ಯಾರೊಬ್ರು ಏನೋ ಒಂದು ಹೇಳಿದ್ರೆ ಆ ಮೂಢನಂಬಿಕೆಯನ್ನು ರೂಢಿಸಿಕೊಂಡು ಬಿಡ್ತಾರೆ. ಹಾಗಾಗಿ ಅನಕ್ಷರತೆ ಇರುವಂತ ಜನ ಹೆಚ್ಚು ಮಕ್ಕಳನ್ನ ಪಡಿತಾರೆ. ಸಾಮಾನ್ಯವಾಗಿ ನಾವು ಅಧಿಕ ಮಕ್ಕಳು ಇದ್ದರೆ ಅವ್ರನ್ನ ಹೆಚ್ಚು ಕಡಿಮೆ ಇಲ್ಲಿವರೆಗೆ ನೋಡಿದ್ರೆ ಅನಕ್ಷರಸ್ಥರೇ ಅಧಿಕ ಪ್ರಮಾಣದಲ್ಲಿ ಹೆಚ್ಚು ಮಕ್ಕಳನ್ನ ಪಡಿತಾ ಇರ್ತಾರೆ. ಅಂದ್ರೆ ಮುಂದೆ ಆಗುವಂತ ಸಾಮಾಜಿಕ ಸಮಸ್ಯೆಗಳ ಆಗು ಹೋಗುಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ಹಾಗಾಗಿ ಅನಕ್ಷರತೆಯು ಅಧಿಕ ಜನರ ಪ್ರಮಾಣಕ್ಕೆ ಕಾರಣೀಭೂತವಾಗುತ್ತದೆ. ಈಗ ಧಾರ್ಮಿಕತೆ, ಇದರ ಹಿಂದೆ ಅಲ್ಲೆಲ್ಲ ಹೇಳಲಾಗಿದೆ
ನಮ್ಮ ಹಿಂದೂ ಧರ್ಮ ಆಯಿತು, ಇಸ್ಲಾಂ ಧರ್ಮವಾಯಿತು, ಜನಸಂಖ್ಯೆ ಅಧಿಕವಾಗಲಿಕ್ಕೆ ಪ್ರಚೋದನೆ ನೀಡುವಂತಹ ಧರ್ಮಗಳು. ನಮ್ಮ ಭಾವನೆಗಳು, ಹುಟ್ಟಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅನ್ನುವಂಥ ಒಂದು ಭಾವನೆ, ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅನ್ನುವಂಥ ಒಂದು ಧಾರ್ಮಿಕ ಮತ್ತು ಮೌಢ್ಯತೆಯ ಭಾವನೆಗಳು ಕಂಡು ಬರ್ತವೆ. ಆಮೇಲೆ ಈ ಒಂದು ಕುಲ ಇತ್ತಪ್ಪ ಅಂತಂದ್ರೆ ಜಮೀನ್ದಾರ ಇರ್ತಾರೆ, ಜಮೀನ್ದಾರ ಇದ್ದಪ್ಪ ಅಂದ್ರೆ ಅವ್ರು ಸಾಕಷ್ಟು ಆಸ್ತಿ ಅವ ಅಂತೇಳಿ ಅವ್ರು ಹೆಚ್ಚು ಗಂಡು ಮಕ್ಕಳನ್ನ ಪಡೆಯುವಂತ ಒಂದು ಅಂಶ. ಇನ್ನು ಕನ್ಯಾದಾನ ಮಹಾದಾನ ಅಂತ ಹೇಳ್ತಾರೆ, ಅಂದ್ರೆ ಹೆಣ್ಣು ಮಕ್ಕಳನ್ನ ಹಡೆದು ಮತ್ತೊಬ್ಬರು ನಾವು ಕೊಡಬೇಕು, ಕನ್ಯಾದಾನ ಪುಣ್ಯ ಅನ್ನುವಂಥ ಒಂದು ಭಾವನೆಗಳು ನಮ್ಮಲ್ಲಿ ಕಂಡು ಬರ್ತವೆ. ಧಾರ್ಮಿಕ ಕಾರ್ಯಾಚರಣೆಗಳನ್ನು ಮಾಡಲಿಕ್ಕೆ ಈಗ ನಿದರ್ಶನ ಅಂತಂದ್ರೆ, ಈಗ ತಂದೆ ತಾಯಿ ಅವ್ರು ತೀರ್ಕೊಂಡ್ರಪ್ಪ ಅಂದ್ರ ಅವರಿಗೆ ಬೆಂಕಿ ಇಡಲಿಕ್ಕೆ ಗಂಡು ಮಗನೇ ಬೇಕು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಆ ಹಕ್ಕನ್ನು ನಮ್ಮಲ್ಲಿ ನೀಡುವುದಿಲ್ಲ. ಹಾಗಾಗಿ ಸತ್ತಾಗ ಅವರಿಗೆ ಅವ್ರನ್ನೆಲ್ಲ ಸಂಸ್ಕಾರ ಮಾಡಲಿಕ್ಕೆ ಗಂಡು ಮಕ್ಕಳೇ ಬೇಕು ಅನ್ನುವಂಥ ಒಂದು ಭಾವನೆಗಳು ಕಂಡು ಬರ್ತವೆ. ಇಂತಹ ಅನೇಕ ಮೌಢ್ಯತೆಗಳು, ಧಾರ್ಮಿಕ ನಂಬಿಕೆಗಳು ನಮ್ಮಲ್ಲಿ ಇರುವುದರಿಂದ ಜನರ ಪ್ರಮಾಣವು ಅಧಿಕವಾಗ್ತದೆ. ಇನ್ನು ಶಿಶು ಮರ್ತ್ಯತೆ ಅಂದ್ರೆ ಹುಟ್ಟಿದ ಮಕ್ಕಳು, ಶಿಶು ಅಂತ ಹೇಳ್ತೀವಿ ನಾವು, ಚಿಕ್ಕ ಕೂಸುಗಳು, ಆ ಶಿಶುಗಳ ಮರಣದ ಪ್ರಮಾಣ ಇವತ್ತಿಗೂ ಗ್ರಾಮೀಣ ವಲಯಗಳಲ್ಲಿ ಅಧಿಕವಾಗಿದೆ. ಹಾಗಾಗಿ ಈಗ ಒಬ್ಬ ಯುವಕ ಯುವತಿ ವಿವಾಹವಾಗಿಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಒಂದು ಮಗುವಾಗುತ್ತ, ಒಂದು ಮಗುವಾದಾಗ ಅವರು ಕುಟುಂಬ ಯೋಜನೆ ಒಳಗಾಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದ್ರೆ ಆ ಮಗು ಬದುಕ್ತೈತೋ ಇಲ್ಲೋ ಅನ್ನುವಂತಹ ಒಂದು ಗ್ಯಾರಂಟಿ ಇರೋದಿಲ್ಲ ಅವರಿಗೆ. ಹಾಗಾಗಿ ಅವರು ಇನ್ನೊಂದು ಮಗು ಆಗಲಿ ಆನಂತರ ನಾವು ಕುಟುಂಬ ಯೋಜನೆಗೆ ಒಳಗಾಗೋಣ ಅನ್ನುವಂಥ ಭಾವನೆ ಕಂಡು ಬರ್ತದೆ. ಆಗ ಎರಡು ಮಕ್ಕಳಾಗಿ ಬಿಡ್ತವೆ. ಎರಡು ಮಕ್ಕಳಾದಾಗ ಅವೆರಡು ಹೆಣ್ಣು ಮಕ್ಕಳಾಗಿಬಿಟ್ಟಪ್ಪ ಅಂತಂದ್ರೆ ನಮ್ಮ ಗಂಡು ಮಕ್ಕಳಿಲ್ಲ, ಒಂದ್ ವೇಳೆ ಈ ಮಕ್ಕಳು ಸತ್ತು ಬಿಟ್ಟಪ್ಪ ಅಂತಂದ್ರೆ ನಮ್ಮ ವಂಶ ಬೆಳೆಯೋದಿಲ್ಲ ಅನ್ನುವಂಥ ಒಂದು ಭಾವನೆ ಪರವಾಗಿ ಬೇರೂರಿ ಬಿಡುತ್ತೆ. ಅದು ಅದೇ ರೀತಿ ಅವ್ರು ಮುಂದುವರ್ಕೊಂತ ಹೋಗೋದ್ರಿಂದ ಮಕ್ಕಳು ಹುಟ್ಟುವಂತ ಸಂಖ್ಯೆ ಅಧಿಕವಾಗಿ ಬಿಡ್ತದೆ. ಆದ್ರೆ ಎಲ್ಲ ಮಕ್ಕಳು ಸತ್ತು ಹೋಗ್ತವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವೆಲ್ಲ ಜೀವಂತವಾಗಿ ಬದುಕಿ ಬಿಟ್ಟಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಜನಸಂಖ್ಯೆ ಹೆಚ್ಚಳವಾಗ್ತದೆ. ಆ ಶಿಶು ಮರ್ತ್ಯತೆಯಿಂದಾಗಿ ಮಕ್ಕಳು ಬದುಕ್ತವೆ ಅನ್ನುವಂತಹ ಒಂದು ಗ್ಯಾರಂಟಿ ನಮ್ಮಲ್ಲಿ ಇನ್ನೂ ಸಿಗೋದಿಲ್ಲ. ಹಾಗಾಗಿ ಅದು ಅಧಿಕ ಜನರ ಪ್ರಮಾಣಕ್ಕೆ, ಅಧಿಕ ಮಕ್ಕಳನ್ನು ಪಡಿಲಿಕ್ಕೆ ಕಾರಣವಾಗ್ತದೆ. ಇನ್ನು ಪುತ್ರ ವ್ಯಾಮೋಹ ಸಾಮಾನ್ಯವಾಗಿ ಭಾರತದಲ್ಲಿ ಇದು ಎಲ್ಲಾ ಕಡೆ ಕಂಡು ಬರುವಂತಹ ಅಂಶ. ಪುತ್ರ ವ್ಯಾಮೋಹ, ಮಕ್ಕಳು ಹೆಣ್ಣು ಮಕ್ಕಳಿತ್ತಪ್ಪ ಅಂತಂದ್ರೆ 4, 5, 6 ಜನ ಹೆಣ್ಣು ಮಕ್ಕಳು ಇದ್ರೂ ಸಹಿತ ಅವರಿಗೆ ಪುತ್ರ ಮಗ ಗಂಡು ಮಗ ಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ. ಹಾಗಾಗಿ ಅವರು ಗಂಡು ಮಗು ಜನಿಸುವವರೆಗೂ ಸಹಿತ ಅವ್ರ ಕುಟುಂಬ ಯೋಜನೆಗೆ ಒಳಗಾಗೋದಿಲ್ಲ. 1, 2, 3 ಎಲ್ಲ ಹೆಣ್ಣು ಮಕ್ಕಳು ಹುಟ್ಟುಕೊತು ಹೋಗ್ಬಿಟ್ಟಪ್ಪ ಅಂದ್ರೆ ಗಂಡು ಮಗು ಆಗುವವರೆಗೂ ಅವ್ರು ಕಾಯ್ತಾರೆ. ಕಡೆಗೆ 5 ಅಥವಾ 6ನೇ ಮಗು ಗಂಡು ಆಗ್ತದೆ. ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಒಳಗ ಮಕ್ಕಳ ಸಂಖ್ಯೆ ಅಧಿಕವಾಗಿ ಬಿಡುತ್ತದೆ. ಆ ಪುತ್ರ ವ್ಯಾಮೋಹ, ಅದು ಯಾಕೆ ಪುತ್ರ ವ್ಯಾಮೋಹ ಅಂದ್ರೆ ಹೇಳಿ ನಾವೆಲ್ಲ ನಮ್ಮ ಗಂಡು ಮಕ್ಕಳಿದ್ದಪ್ಪ ಅಂದ್ರೆ ನಮ್ಮನ್ನ ಆಪತ್ಕಾಲದೊಳಗ ವೃದ್ಧಾಪ್ಯದೊಳಗ ನಮ್ಮನವರು ಹೊತ್ತು ನಮ್ಮನ್ನ ಏನ್ ಮಾಡ್ತಾರೆ, ಜೋಪಾನ ಮಾಡ್ತಾರ, ಹೆಣ್ಣು ಮಕ್ಕಳು ಕೊಟ್ಟು ಮನೆಗೆ ಹೋಗಿ ಬಿಡ್ತಾರ ಅನ್ನುವಂಥ ಒಂದು ಭಾವನೆಯಿಂದಾಗಿ ಆ ಪುತ್ರ ವ್ಯಾಮೋಹ. ಆಮೇಲೆ ನಮ್ಮ ಜಮೀನ್ದಾರರು ನಮ್ಮ ವಂಶವನ್ನ ಬೆಳೆಸ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ನಮಗೆ ಪುತ್ರರು ಮಕ್ಕಳು ಗಂಡು ಮಕ್ಕಳು ಬೇಕೇ ಬೇಕು ಅನ್ನುವಂಥ ಒಂದು ಭಾವನೆ. ರಕ್ಷಣೆ, ನಮ್ಮ ಕುಟುಂಬಕ್ಕೆ ಗಂಡು ಮಕ್ಕಳಿಲ್ಲಪ್ಪ ಅಂತಂದ್ರೆ ನಮ್ಗೆ ಯಾರು ದಾಳಿ ಮಾಡ್ಬೋದು, ಆಮೇಲೆ ಕಾನೂನಾತ್ಮಕವಾಗಿ ಏನಾದ್ರು ಹೋರಾಟ ಮಾಡ್ಬೋದು. ಅದನ್ನ ನಾವು ಅವ್ರಿಗೆ ಹೋರಾಟ ಮಾಡಕ್ ನಮಗ ಗಂಡು ಮಕ್ಕಳು ಹೆಚ್ಚಿಗೆ ಬೇಕು ಅನ್ನುವಂಥ ಭಾವನೆ. ನಾವು ಇವತ್ತಿನ ಕೆಲವೊಂದು ಪ್ರದೇಶಗಳಿಗೆ ಹೋದ್ರೆ ಗಂಡು ಮಕ್ಕಳು ಹೆಚ್ಚಿಗೆ ಇದ್ರಪ್ಪ ಅಂದ್ರೆ ಯಾರಾದ್ರೂ ಗಂಡು ಮಕ್ಕಳು ಎಷ್ಟದಾವ ಅಂತಂದ್ರೆ ನನಗೆ 3 ಅಥವಾ 4 ಗಂಡು ಮಕ್ಕಳು ಅದಾವ ಅಂದ್ರೆ ನಿಮಗೆ ವರದಕ್ಷಿಣೆ ಹಣ ಬಹಳ ಬರ್ತಂತೇಳಿ ನಕಲಿ ಜೋಕ್ ಮಾಡ್ತಿರ್ತಾರೆ. ಅಂತಹ ಒಂದು ಮೌಢ್ಯತೆಯೊಳಗೆ ನಾವಿನ್ನು ಕಂಡು ಬರ್ತೇವೆ. ಅವು ಎಲ್ಲ ಅಧಿಕ ಜನರ ಪ್ರಮಾಣಕ್ಕೆ ಕಾರಣೀಭೂತವಾಗಿರುತ್ತವೆ. ನೆಕ್ಸ್ಟ್ ಕೃಷಿ ಪ್ರಾಧಾನ್ಯತೆ. ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ ಜಮೀನುಗಳಲ್ಲಿ ಕೆಲಸ ಮಾಡಲಿಕ್ಕೆ ಹೆಚ್ಚು ಕಾರ್ಮಿಕರು ಬೇಕು. ಅದಕ್ಕೆ ಹೆಚ್ಚು ಮಕ್ಕಳಿದ್ದಪ್ಪ ಅಂತಂದ್ರೆ ನಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅನ್ನುವಂಥ ಒಂದು ಭಾವನೆ ಕಂಡು ಬರ್ತದೆ. ಉದ್ಯೋಗಕ್ಕಾಗಿ ಕಾರ್ಮಿಕರ ಕೊರತೆ ಇವುಗಳನ್ನು ನೀಗಿಸಲಿಕ್ಕೆ ಅಧಿಕ ಮಕ್ಕಳು ಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಕೃಷಿ ಪ್ರಾಧಾನ್ಯತೆ ಇರುವುದರಿಂದ ಕೃಷಿ ಚಟುವಟಿಕೆಗಳು ವರ್ಷದ 12 ತಿಂಗಳು ಇರುವುದಿಲ್ಲ. ಆಮೇಲೆ ಕೃಷಿ ಚಟುವಟಿಕೆಗಳು ಸೀಮಿತವಾಗಿರ್ತವೆ. ಉಳಿದ ಅವಧಿಯಲ್ಲಿ ಮನೆಯೊಳಗೆ ಇರ್ತಾರೆ. ಅವ್ರು ಮನೆಯೊಳಗೆ ಇರುವುದರಿಂದ ಆ ಕೃಷಿ ಕುಟುಂಬದಲ್ಲಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗುವಂತ ಸಾಧ್ಯತೆ, ಸಮಯ ಹೆಚ್ಚಿಗೆ ದೊರೆಯುತ್ತದೆ ಅವರಿಗೆ. ಅದರಿಂದಾಗಿ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಮಕ್ಕಳ ಪ್ರಮಾಣ ಅಧಿಕವಾಗಿ ಬಿಡ್ತದೆ. ಸಾಮಾನ್ಯವಾಗಿ ಕೃಷಿ ಪ್ರಧಾನ ಕುಟುಂಬಗಳಲ್ಲಿರುವಂತಹ ಸ್ತ್ರೀ ಪುರುಷರು ಕುಟುಂಬ ಯೋಜನೆಗೆ ಒಳಗಾಗಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಅವರು ಧಾರ್ಮಿಕ ನಂಬಿಕೆಯನ್ನು ಹೊಂದಿರ್ತಾರೆ. ಹಾಗಾಗಿ ಅವರಿಗೆ ಮಕ್ಕಳ ಸಂಖ್ಯೆ ಅಧಿಕವಾಗಿ ಬಿಡ್ತದೆ. ಆಮೇಲೆ ಉಷ್ಣ ಹವಾಮಾನ, ನಮ್ಮ ರಾಜ್ಯ ಆಯಿತು, ನಮ್ಮ ದೇಶ ಆಯಿತು, ಒಟ್ಟಾರೆ ನೋಡಿದ್ರೆ ಅದು ಯಾವುದೇ ವಲಯದಲ್ಲಿ ಬಂದರೂ ಉಷ್ಣ ಹವಾಮಾನ ಕಂಡು ಬರ್ತದೆ. ವರ್ಷದ ದೀರ್ಘಾವಧಿ ಉಷ್ಣಾಂಶ ಪ್ರಮಾಣ ಅಧಿಕವಾಗಿರ್ತದೆ. ಉಷ್ಣ ಹವಾಮಾನದಿಂದಾಗಿ ಇಲ್ಲಿರುವಂತಹ ಹುಡುಗ ಹುಡುಗಿ ಬೇಗನೆ ಪ್ರಬುದ್ಧಮಾನಕ್ಕೆ ಬಂದ್ಬಿಡ್ತಾರೆ.
ಆಕಸ್ಮಿಕವಾಗಿಯೋ ಯಾವುದೇ ರೂಪದಲ್ಲಿ ಲೈಂಗಿಕ ಚಟುವಟಿಕೆ ತೊಡಗಿಬಿಡ್ತಾರೆ. ಆಮೇಲೆ ಬೇಗನೆ ವಿವಾಹ ಮಾಡಿಬಿಡ್ತಾರೆ. ಮಕ್ಕಳು ದಾರಿ ತಪ್ಪಿ ಬಿಡ್ತಾರೆ ಅನ್ನುವಂಥ ಒಂದು ಭಾವನೆಯಿಂದಾಗಿ ಹಾಗಾಗಿ ಮಕ್ಕಳು ಹುಟ್ಟುವ ಸಂಖ್ಯೆ ಅಧಿಕವಾಗಿ ಬಿಡ್ತದೆ. ನೆಕ್ಸ್ಟ್ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂತಂದ್ರೆ ಒಂದೇ ಕುಟುಂಬದಲ್ಲಿ ಬಹಳ ಜನ ಇರೋದು, ಅಣ್ತಂಬ್ರವ್ರಿಗೆ ಬೇರೆ ಹೋಗಿಲ್ಲ. ಅವಿಭಕ್ತ ಕುಟುಂಬ ದೊಡ್ಡ ಫ್ಯಾಮಿಲಿ ಇರ್ತಾವ. ಅವಿಭಕ್ತ ಕುಟುಂಬದ ಒಂದು ಉತ್ತಮ ಅಂಶಗಳು ಮತ್ತು ಅನಾನುಕೂಲ ಅಂಶಗಳು ಏನಪ್ಪಾ ಅಂದ್ರೆ ಅವಿಭಕ್ತ ಕುಟುಂಬ ಉತ್ತಮ. ಆದ್ರೆ ಏನಾಗುತ್ತೆ, ಅವಿಭಕ್ತ ಕುಟುಂಬದೊಳಗ ಆ ಮನೆಯ ಯಜಮಾನ ಇಡೀ ಆ ಒಂದು ಕುಟುಂಬದ ನಿರ್ವಹಣೆ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ಒಂದು 4 ಜನ ಸಹೋದರ ಇರ್ತಾರ, ಅದರಲ್ಲಿ ಹಿರಿಯ ಸಹೋದರ ಮತ್ತು ಆತನ ಹೆಂಡತಿ ಇಡೀ ಮನೆತನದ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವನ ತಮ್ಮಂದಿರು 3 ಜನ ಇರ್ತಾರ. ಆಗ ಈ ಹಿರಿಯ ಸಹೋದರನಿಗೆ ಹಿಂದೊಂದು ಎಂದೋ ಮದುವೆ ಆಗಿಬಿಟ್ಟಿರ್ತದೆ. ಮದುವೆ ಆದಾಗ ಆತನಿಗೆ ಒಂದು 4 ಅಥವಾ 5 ಜನ ಮಕ್ಕಳು ಇರ್ತಾರೆ. ಯಾಕಂದ್ರೆ ಮೊದಲ ಮದುವೆ ಆದ ಆತ ಮುಂದೆ 5-6 ವರ್ಷ 16 ವರ್ಷ ತರುವಾಯ ತನ್ನ ತಮ್ಮ ಅಥವಾ ತಂಗಿಗಳಿಗೆ ಅವರು ಮದುವೆ ಮಾಡ್ತಾನ ಹಿರಿಯ ಯಜಮಾನ ಅಣ್ಣ ಆದಂತವ. ಆಗ ಇವರಿಗೆ ತಮ್ಮರಿಗೆ 1 ಮಗುವಾಗುತ್ತ, 2 ಮಗುವಾಗುತ್ತ. ಅವನ ಮನೆ ಯಜಮಾನ ಅಣ್ಣ ತಮ್ಮಗ ನಿನ್ನ ಮಕ್ಕಳು ಸಾಕಪ್ಪ ಅಂತಂದ್ರ ತಮ್ಮ ಅವ ಕೂಡ ಯಾವ ಮಾಡ್ತಾನೆ, ನಿನಗ 4 ಮಕ್ಕಳು ನನಗದು 2 ಮಕ್ಕಳು ಅಂತೇಳಿ. ಯಾಕಂದ್ರೆ ಆ ಕುಟುಂಬ ನಿರ್ವಹಣೆ ಮಾಡೋ ತಮ್ಮಲ್ಲ, ಅವನ ಕುಟುಂಬದ ಜವಾಬ್ದಾರಿ ಇರೋದನೇ ಇಲ್ಲ. ಕುಟುಂಬದ ಜವಾಬ್ದಾರಿ ಇರೋದು ಆ ಮನೆಯ ಹಿರಿಯ ಅಣ್ಣನಿಗೆ. ಆ ಅಣ್ಣ ಏನ್ ಮಾಡ್ಬೇಕಾಗುತ್ತ, ಹೌದು ಅಂತೇಳಿ ಅನಿವಾರ್ಯವಾಗಿ ಆತ ಸುಮ್ಮನೆ ಆಗಿರ್ತಾನೆ. ಆಗ ಎಲ್ಲ ತಮ್ಮಗಳಿಗೆ ತಂಗಿಗಳಿಗೆ ಅವರಿಗೆಲ್ಲ ಮಕ್ಕಳು ಹೆಚ್ಚಿಗೆ ಕೂತು ಹೋಗ್ಬಿಟ್ಟಪ್ಪ ಅಂದ್ರೆ ಆ ಅವಿಭಕ್ತ ಕುಟುಂಬದಲ್ಲಿ ನಿರ್ವಹಣೆ ಮಾಡುವ ವ್ಯಕ್ತಿಗೆ ಮಾತ್ರ ತೊಂದರೆ ಆಗುತ್ತೆ. ಇವರಿಗೆ ಅವರ ಅಣ್ಣ ಜವಾಬ್ದಾರಿ ಮಾಡ್ತಾರೆ, ನನಗೆ ನನ್ನ ಮಕ್ಕಳು ಹೆಚ್ಚಿಗೆ ಅಂತೇಳಿ ಜವಾಬ್ದಾರಿ ಇರೋದಿಲ್ಲ. ಒಟ್ಟಾರೆ ಆ ಜವಾಬ್ದಾರಿ ಇಲ್ಲದೇ ಇರುವುದರಿಂದ ಹೆಚ್ಚಿಗೆ ಮಕ್ಕಳನ್ನ ಅವರು ಪಡಿತಾರೆ. ಅದೇ ಅವರು ಬೇರೆ ಬಿಟ್ಟಪ್ಪ, ಸಣ್ಣ ಫ್ಯಾಮಿಲಿ ಒಡ್ಕೊಂಡು ಹೋಗ್ಬಿಟ್ಟಪ್ಪ ಅಂದ್ರೆ ಮಕ್ಕಳು ಹೆಚ್ಚಿಗೆ ಆದ ಸಮಸ್ಯೆ ಆಗತ್ತೆ ಅನ್ನೋದು ಭಾವನೆ ಅವರಿಗೆ ಬರ್ತದೆ. ಆದರೆ ನಮ್ಮ ಸಮಾಜದೊಳಗ ಇನ್ನೂ ಅನೇಕ ಅವಿಭಕ್ತ ಕುಟುಂಬಗಳು ಕಂಡು ಬರ್ತವೆ. ಕುಟುಂಬದ ಯಜಮಾನನ ಮೇಲೆ ಜವಾಬ್ದಾರಿ ಇರ್ತದೆ, ಕೆಳಗೆ ಇರುವಂತವರಿಗೆ ಜವಾಬ್ದಾರಿ ಇರೋದಿಲ್ಲ. ಅವರು ಮಕ್ಕಳನ್ನ ಅಧಿಕ ಸಂಖ್ಯೆಯ ಮಕ್ಕಳನ್ನು ಪಡೆಯಲಿಕ್ಕೆ ಅದು ಒಂದು ಕಾರಣೀಭೂತವಾಗಿರುತ್ತದೆ. ನೆಕ್ಸ್ಟ್ ರಾಜಕೀಯ ನೀತಿಗಳು. ಕೆಲವು ರಾಜಕೀಯ ನೀತಿಗಳು ಜನಸಂಖ್ಯೆಯನ್ನ ಪ್ರಚೋದನೆ ಮಾಡ್ತವೆ, ಕೆಲವೊಂದು ರಾಜಕೀಯ ನೀತಿಗಳು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ತವೆ. ನಾಳೆ ಅದು ಹಿಂದಿನ ಅಂಶಗಳು ಹೇಳಲಾಗಿತ್ತು. ಈ ಕೆಲವೊಂದು ಓಟಿಗೋಸ್ಕರ, ರಾಜಕೀಯವಾಗಿ ಓಟಿಗೋಸ್ಕರ ಕೆಲವೊಂದು ಧರ್ಮ ಹೆಚ್ಚು ಜನರನ್ನ ಅಥವಾ ಜನಸಂಖ್ಯೆ ಹೆಚ್ಚು ಮಕ್ಕಳು ಪಡೀಲಿಕ್ಕೆ ಪ್ರಚೋದನೆಯನ್ನ ನೀಡ್ತಾ ಇರ್ತವೆ. ಅಂತಹ ಅಂಶಗಳಲ್ಲಿ ರಾಜಕೀಯ ನೀತಿಗಳು ಹೆಚ್ಚು. ಈಗ ಕುಟುಂಬ ಯೋಜನೆ ಅಂತಂದ್ರೆ ಸರ್ಕಾರಗಳು ಏನ್ ಮಾಡ್ಬೇಕು, ಅದನ್ನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ನಾವು ಕಡ್ಡಾಯವಾಗಿ ಅದಕ್ಕೆ ಒಳಗಾಗಬೇಕಾಗ್ತದೆ. ಆದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಧರ್ಮಗಳು, ಕೆಲವೊಂದು ಸಮಾಜಗಳು ತಮ್ಮ ಒಂದು ರಾಜಕೀಯ ಕ್ಷೇತ್ರದೊಳಗೆ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ಒಂದು ಭಾವನೆಯಿಂದಾಗಿ ತಮ್ಮ ಸಮುದಾಯದವರ ಸಂಖ್ಯೆ ಹೆಚ್ಚಿಗೆ ಆಗಲಿ ಅನ್ನುವ ಒಂದು ನಂಬಿಕೆ, ಆಸೆಯಿಂದ ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಪ್ರಚೋದನೆಯನ್ನು ನೀಡ್ತಾ ಇರ್ತಾರೆ. ರಾಜಕೀಯ ಅಂಶಗಳು ಸಹಿತ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣೀಭೂತವಾಗಿ ಬಿಡ್ತವೆ. ಇನ್ನ ರಾಜಕೀಯ ನೀತಿಗಳು, ಈಗ ಅಮೆರಿಕದಂತ ರಾಷ್ಟ್ರಗಳಿಗೆ ಹೋದ್ರೆ ಅಲ್ಲಿ ಹೆಚ್ಚಿಗೆ ಮಕ್ಕಳಿದ್ರಪ್ಪ ಅಂದ್ರ ಅವ್ರು ಸೌಲಭ್ಯವನ್ನು ನೀಡುವುದಿಲ್ಲ. ನಮ್ಮಲ್ಲಿ ಆ ಒಂದು ನೀತಿಗಳು ಅದಾವ, ಆದ್ರೆ ಕಾನೂನುಗಳು ಕಡ್ಡಾಯವಾಗಿ ಜಾರಿಗೆ ಬರುವುದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಯಾರು ನಾಯಕರು ಕುಟುಂಬ ಯೋಜನೆಗಳಾದ್ರೆ ಕಡಿಮೆ ಮಕ್ಕಳು ಪಡೆಯುತ್ತ ಹೇಳ್ತಾರ, ಅವ್ರಿಗೆ 5-6 ಜನ ಮಕ್ಕಳು ಇರ್ತಾರೆ. ನಮ್ಮಲ್ಲಿ ಅಂತ ವ್ಯವಸ್ಥೆ ಇವತ್ತಿಗೆ ಸಹಿತ ನಾವು ಕಾಣ್ತೇವೆ. ಹಾಗಾಗಿ ಕಟ್ಟುನಿಟ್ಟಿನ ರಾಜಕೀಯ ನೀತಿಗಳು ಕಂಡು ಬರುವುದಿಲ್ಲ. ಅದು ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣೀಭೂತವಾಗಿ ಬಿಡ್ತದೆ. ಇಲ್ಲಿ 2ನೇ ಅಂಶ ಕಡಿಮೆ ಮರಣ ಪ್ರಮಾಣ. ಇದರಿಂದ ಜನಸಂಖ್ಯೆ ಬೆಳೀತದೆ ಅಂತ ಹೇಳ್ತೇವೆ. ಕಡಿಮೆ ಮರಣ ಪ್ರಮಾಣಕ್ಕೆ ಕಾರಣ ಅಂತಂದ್ರೆ ವೈದ್ಯಕೀಯ ಸೌಲಭ್ಯಗಳು. ಇಂದು ರಾಜ್ಯದಾದ್ಯಂತ, ದೇಶದಾದ್ಯಂತ ನೂತನ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ. ಹಾಗಾಗಿ ಸಾಯುವವರ ಪ್ರಮಾಣ ಕಡಿಮೆಯಾಗಿದೆ. ಜೀವಿತಾವಧಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಾಗಿದೆ, ಅಧಿಕವಾಗಿದೆ. ಶ್ರೀಮಂತ ಜನರು 70, 80, 90 ವರ್ಷ ಬದುಕಬಹುದು. ಅಂದ್ರೆ ಅವರಿಗೆ ವೈದ್ಯಕೀಯ ಸೌಲಭ್ಯ ಪಡೆಯುವಂತ ಒಂದು ಸಾಮರ್ಥ್ಯ ಇತ್ತಪ್ಪ ಅಂತಂದ್ರೆ ಅವರು ಆ ವೈದ್ಯಕೀಯ ಸೌಲಭ್ಯ ಪಡ್ಕೊಂಡು ಔಷಧಿಗಳ ಸೇವನೆ ಮೂಲಕ ಅವರು ಬಹಳ ದಿವಸ ಬದುಕಿ ಬಿಡ್ತಾರೆ. ಎವರೇಜ್ ನಮ್ಮಲ್ಲಿ ಈಗ ಸುಮಾರು 60 ವರ್ಷ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಅಂದ್ರೆ ಜೀವಿತಾವಧಿ ಅಂದ್ರೆ ವೈದ್ಯಕೀಯ ಸೌಲಭ್ಯವೇ ಹೆಚ್ಚು ಕಾಲ ಬದುಕಲಿಕ್ಕೆ ಕಾರಣೀಭೂತವಾಗಿದೆ. ಇನ್ನು ಆರೋಗ್ಯ ಸೇವೆ ವಿಸ್ತರಣೆ. ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆ ಅನ್ನೋದು ಗೊತ್ತಿರ್ತಿಲ್ಲ. ಆದ್ರೆ ಈಗ ಇಡೀ ದೇಶದಾದ್ಯಂತ ಎಂತ ಒಂದು ಕುಗ್ರಾಮ ಇರಲಿ, ಗಿರಿಜನ ಹರಿಜನ ಯಾವುದೇ ಇರಲಿ, ಎಲ್ಲಾ ಪ್ರದೇಶಗಳಿಗೂ ಆರೋಗ್ಯ ಸೇವೆಯನ್ನು ವಿಸ್ತರಿಸಲಾಗಿದೆ. ಆರೋಗ್ಯ ಸೇವೆಯನ್ನು ವಿಸ್ತರಿಸಿದ ಕಾರಣ ಎಲ್ಲರಿಗೂ ಆರೋಗ್ಯ ಸೇವೆ ದೊರೆಯುವುದರಿಂದ ಸರ್ಕಾರದ
ಸರ್ಕಾರಗಳು ಏನ್ ಮಾಡ್ತವೆ, ಪುಕ್ಕಟೆಯಾಗಿ ಆರೋಗ್ಯ ಸೇವೆಯನ್ನು ನೀಡುತ್ತವೆ. ಗರ್ಭಿಣಿ ಸ್ತ್ರೀಯರಿಗೆ ಬೇಕಾದಂತಹ ಪೌಷ್ಟಿಕಾಂಶ ಪೂರೈಕೆ ಮಾಡಲಾಗ್ತದೆ. ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ, ಮೊಟ್ಟೆ, ಆಯಾ ಪ್ರದೇಶದ ಆಹಾರ ಪದ್ಧತಿ ಅನುಸಾರವಾಗಿ ವಿವಿಧ ಆಹಾರವನ್ನ ನೀಡಲಾಗ್ತದೆ. ಹಾಗಾಗಿ ಆರೋಗ್ಯ ಸೇವೆಯ ವಿಸ್ತರಣೆಯಿಂದಾಗಿ ಆಮೇಲೆ ಈಗ ವೃದ್ಧರಿಗೆ, ಆಮೇಲೆ ವಯಸ್ಸಾದವರಿಗೆ ಬೇರೆ ಬೇರೆ ಆರೋಗ್ಯದ ಸೇವೆಗಳನ್ನ ಉಚಿತವಾಗಿ ಸರ್ಕಾರಗಳು ನೀಡುತ್ತವೆ. ಅದರಿಂದಾಗಿ ಸಾಯುವಂತ ಜನರ ಪ್ರಮಾಣ ಕಡಿಮೆಯಾಗಿಬಿಟ್ಟಿದೆ. ಈಗ ಮೊದಲಿಗೆ ಒಂದು ಯಾವುದೇ ಜನರಿಗೆ ಹಲ್ಲು ಬಿದ್ದುಬಿಟ್ಟಪ್ಪ ಅಂತಂದ್ರೆ ಆಹಾರ ಸೇವನೆ ಮಾಡಲಿಕ್ಕೆ ತೊಂದರೆ ಆಗಿಬಿಡ್ತಿತ್ತು. ಈಗ ಆರೋಗ್ಯ ಸೇವೆಗಳು ಬಂದ್ಬಿಟ್ಟು ಈಗೆಲ್ಲ ಉಚಿತವಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ನೀಡಲಾಗ್ತದೆ. ಹಾಗಾಗಿ ಬದುಕುವಂತ ಸಾಧ್ಯತೆ ಹೆಚ್ಚಿಗೆಯಾಗಿದೆ, ಸಾಯೋದು ಕಡಿಮೆಯಾಗಿದೆ. ಇನ್ನು ವಿಪತ್ತುಗಳ ನಿರ್ವಹಣೆ, ಸಾಂಕ್ರಾಮಿಕ ರೋಗಗಳಿರ್ಬೋದು, ನೈಸರ್ಗಿಕ ಪ್ರಕೋಪಗಳಿರ್ಬೋದು, ಇವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಾಗ್ತದೆ. ನಾವು ಹಿಂದೆ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿ ನೋಡಿದಾಗ 1901ರಿಂದ 1921ರವರೆಗೆ ನಿರಂತರವಾಗಿ ಭೀಕರ ಬರಗಾಲ ಬಿದ್ದಿತ್ತು. ಜನರು ಬೀದಿಗುಂಟು ಸಾಯ್ತಿದ್ರು ಅಂತ ಹೇಳ್ತೇವೆ. ಈಗ ಹಂಗಿಲ್ಲ. ಬರಗಾಲ ಬಿತ್ತಪ್ಪ ಅಂತಂದ್ರೆ ಕುಡಿಲಿಕ್ಕೆ ನೀರನ್ನ ಟ್ರೇನ್ಗಳ ಮೂಲಕ ಸಾಗಿಸಲಾಗ್ತದೆ. ಆಹಾರವನ್ನ ಪ್ಯಾಕೆಟ್ ಮಾಡಿ ಹಂಚಿಕೆ ಮಾಡಲಾಗ್ತದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪಶುಗಳಿಗೆ ಆಹಾರವನ್ನು ಪೂರೈಕೆ ಮಾಡಲಾಗ್ತದೆ. ಕಾಲುವೆಗಳ ಮೂಲಕ, ಕೊಳವೆಗಳ ಮೂಲಕ ಒಂದು ದೂರದ 100-106 ಕಿಲೋಮೀಟರ್ ಜಲಾಶಯದಿಂದ ನಾವು ನೀರನ್ನ ಪೂರೈಕೆ ಮಾಡುವ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೇವೆ. ಹಾಗಾಗಿ ಈ ನೈಸರ್ಗಿಕ ಪ್ರಕೋಪಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಲಾಗ್ತದೆ. ಜೊತೆಗೆ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಸಾಂಕ್ರಾಮಿಕ ಅನ್ನುವಂತ ಹೆಸರನ್ನೇ ಸಂಪೂರ್ಣವಾಗಿ ಕಿತ್ತೊಗೆಯಲಿಕ್ಕೆ ಈಗ ಪ್ರಯತ್ನ ಮಾಡಲಾಗಿದೆ. ಅದರ ಅಂಗವಾಗಿ ಸಾಂಕ್ರಾಮಿಕ ರೋಗಗಳಾಗಿರುವ, ವೇಗವಾಗಿ ಹರಡುತ್ತಿರುವಂತಹ ಕಾಲರ, ಪ್ಲೇಗು, ಮಲೇರಿಯಾ ಇಂಥ ರೋಗಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗಿದೆ. ಎಂತ ಒಂದು ಭಯಾನಕ ಕಾಯಿಲೆ ಬಂದರೂ ಸಹಿತ ಅದನ್ನು ನಿರ್ವಹಣೆ ಮಾಡುವಂತಹ ವೈದ್ಯಕೀಯ ಸೌಲಭ್ಯಗಳು ಇಂದು ಲಭ್ಯವಿವೆ. ಹಾಗಾಗಿ ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ಪ್ರಕೋಪಗಳ ನಿರ್ವಹಣೆಯಿಂದಾಗಿ ಸಾಯುವ ಸಂಖ್ಯೆ ಕಡಿಮೆಯಾಗಿದೆ. ಸಂತ್ರಸ್ತರು ಅಂತ ಹೇಳ್ತೇವೆ. ಸಂತ್ರಸ್ತರನ್ನ ಬೇರೆ ಕಡೆ ಸಾಗಿಸಿ ಅವರಿಗೆ ಯಾವುದೇ ಜೀವಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತ ಒಂದು ಭರವಸೆಗಳನ್ನ ಈ ಯೋಜನೆಗಳ ಮೂಲಕ ಕಲ್ಪಿಸಲಾಗಿದೆ. ಇನ್ನು ಕುಡಿಯುವ ನೀರು, ಮೊದಲು ಕುಡಿಯುವ ನೀರಿನ ಸಮಸ್ಯೆ ಬಹಳ ಇರ್ತಿತ್ತು. ಅಂದ್ರೆ ಎಲ್ಲ ನೀರು ಕುಡಿತಿದ್ರು, ಶುದ್ಧವಾದ ನೀರು ಇರ್ತಿದ್ದಿಲ್ಲ. ಅವುಗಳು ಬೇಸಿಗೆ ಅಂತ ಅವಧಿಯಲ್ಲಿ ಅತ್ಯಂತ ಕಲುಷಿತ ನೀರನ್ನು ಸೇವನೆ ಮಾಡ್ತಿದ್ರು. ಅದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಿತ್ತು. ಈಗ ಕುಡಿಯುವ ಶುದ್ಧ ನೀರನ್ನ ಪೂರೈಕೆ ಮಾಡಲಾಗ್ತದೆ. ಒಬ್ಬ ಕಡು ಬಡವರನ್ನು ಹಿಡಿದು ಮೇಲ್ದರ್ಜೆಯ ಜನರವರೆಗೂ ಸಹಿತ ಶುದ್ಧವಾದ ನೀರನ್ನು ಪೂರೈಕೆ ಮಾಡುವಂತ ಯೋಜನೆಗಳನ್ನ ಇಂದಿನ ಸರ್ಕಾರಗಳು ಹಾಕಿಕೊಳ್ತಾ ಇವೆ. ಹಾಗಾಗಿ ಕುಡಿಯುವ ಶುದ್ಧ ನೀರಿನ ಪೂರೈಕೆಯಿಂದಾಗಿ ಸಾಂಕ್ರಾಮಿಕ ಮತ್ತು ಮಾರಕ ರೋಗಗಳ ಪ್ರಮಾಣ ಒಮ್ಮೆಲೆ ಇಳಿಮುಖವಾಗಿದೆ. ಆಮೇಲೆ ನೈರ್ಮಲ್ಯತೆ, ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯತೆಯೇ ಇರ್ತಾ ಇರಲಿಲ್ಲ. ಈಗ ಪ್ರತಿಯೊಂದು ಪ್ರದೇಶದಲ್ಲಿ ನೈರ್ಮಲ್ಯತೆಯನ್ನ ಕಾಪಾಡಿಕೊಳ್ಳಲಾಗ್ತದೆ. ನಾವು ಒಂದು ಕುಟುಂಬ ತೆಗೆದುಕೊಂಡ್ರೆ ಮೊದಲಿಗೆ ನಮ್ಮ ಹಿರಿಯರು ಬೆಳಿಗ್ಗೆ ಎದ್ಕೊಂಡು ಹಲ್ಲತ್ತಿದ್ದಿಲ್ಲ. ಹಲ್ಲು ತೆಗ್ದಿದ್ದಿಲ್ಲ ಅಂತಂದ್ರೆ ಒಂದು 30-35-40 ವರ್ಷಕ್ಕೆ ಅವ್ರು ಹಲ್ಲೆಲ್ಲ ಬಿದ್ದು ಹೋಗ್ಬಿಡ್ತಿದ್ವು. ಮುಂದೆ ಅವರಿಗೆ ಆಹಾರ ಸೇವನೆ ಮಾಡೋ ಸಮಸ್ಯೆ ಆಗ್ತಿತ್ತು. ಆಹಾರ ಪಚನ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಅನಾರೋಗ್ಯಕ್ಕೊಳಗೆ ಸತ್ತೋಗ್ಬಿಡ್ತಿತ್ತು. ಈಗ ನೈರ್ಮಲ್ಯತೆ, ಪ್ರತಿಯೊಂದು ಹುಟ್ಟಿದ ಮಗು ಬೆಳಗ್ಗೆ ಎದ್ದ ಕೂಡಲೇ ಕೈಯಲ್ಲಿ ಬ್ರಷ್ ಹಿಡಿಯುತ್ತಾರೆ. ಅಂದ್ರೆ ಆರೋಗ್ಯ ಅಲ್ಲಿಂದ ಪ್ರಾರಂಭವಾಗುತ್ತೆ, ಬೆಳಗಿನಿಂದ ಹಿಡ್ಕೊಂಡು ನಮ್ದೆಲ್ಲ. ಆ ನೈರ್ಮಲ್ಯತೆಯಿಂದಾಗಿ ನಮ್ಮ ದೇಹದ ನೈರ್ಮಲ್ಯತೆ ಇರ್ಬೋದು, ನಮ್ಮ ಮನೆಯ ನೈರ್ಮಲ್ಯತೆ ಇರ್ಬೋದು. ಇವೆಲ್ಲವೂ ಮೊದಲಿಗೆ ನಾವು ಹಳ್ಳಿ ಮನೆ ಈಗೂ ಅದಾವ, ಅವರ ಪ್ರಮಾಣ ಕಡಿಮೆ ಆಗಿದೆ. ಮನೆಗಳನ್ನು ನೋಡಿದ್ರೆ ಅವರ ಸ್ಥಿತಿ ಒಂದು ಅಡಿಗೆ ಮನೆ, ಒಂದು ಪಡ್ಸಾಲೆ ಅಂತಿತ್ತು, ಮುಂದೆ ಹಕ್ಕಿ ಅಂತಿತ್ತು. ಅಂದ್ರೆ ನಾವು ಎಮ್ಮೆ, ಎತ್ತು, ಆಕಳು, ಜಾನುವಾರುಗಳನ್ನ ಅಲ್ಲೇ ಕಟ್ಟಿ ಅದ್ರ ಜೊತೆಗೆ ಮಲಗೋದು, ಅಲ್ಲೇ ಕೂಡುವುದು, ಅಲ್ಲೇ ಮಾಡೋದು ಎಲ್ಲ ಒಂದ ಮನೆಯೊಳಗನ್ನ ಮಾಡಿಬಿಡ್ತಿದ್ವಿ. ಆದ್ರೆ ಈಗೇನಾಗಿದೆ, ನೈರ್ಮಲ್ಯತೆಯಿಂದಾಗಿ ಅವುಗಳೆಲ್ಲ ಬೇರ್ಪಡ್ಲಿಕ್ಕೆ ಶುರುವಾಗಿವೆ. ಒಂದು ಯಾವುದೇ ಗ್ರಾಮಕ್ಕೆ ಹೋದ್ರು ಸಹಿತ ಅಲ್ಲಿ ದನ ಕಟ್ಟಕ್ಕೆ ಶೆಡ್ ಮಾಡಿರ್ತಾರ. ಆಮೇಲೆ ಅವರು ತಾವು ವಾಸ ಮಾಡ್ಲಿಕ್ಕೆ ಬೇರೆನೇ ಇರ್ತಾರ. ಅಂತ ಒಂದು ನೈರ್ಮಲ್ಯತೆ, ಶುದ್ಧ ಕುಡಿಯುವ ನೀರು, ಶುದ್ಧ ಪರಿಸರ, ಮನೆಗಳಿಗೆ ಕಿಟಕಿ ಬಾಗಿಲುಗಳ ಗಾಳಿಯಾಗುವಂತ ಒಂದು ವ್ಯವಸ್ಥೆ, ಇವುಗಳನ್ನೆಲ್ಲ ಕಲ್ಪಿಸಿದ ಕಾರಣ ನೈರ್ಮಲ್ಯತೆಯಿಂದಾಗಿ ಸಾಯುವ ಸಂಖ್ಯೆ ಕಡಿಮೆಯಾಗಿದೆ. ಅನೈರ್ಮಲ್ಯತೆಯಿಂದಾಗಿ ಮೊದಲಿಗೆ ಶಿಶುಗಳು ಹೆಚ್ಚು ಮರಣವನ್ನು ಹೊಂದುತ್ತಿದ್ದು, ಈಗ ನೈರ್ಮಲ್ಯತೆ ಉಂಟಾಗಿದೆ. ಒಂದು ಮಗು ಹುಟ್ಟಿದ ಕೂಡಲೇ ಅವಕ ಬೇಬಿ ಪೌಡರು, ಆಮೇಲೆ ಆಯಿಲು, ಆಮೇಲೆ ಹೊಸ ವಸ್ತ್ರಗಳು, ಇವನ್ನೆಲ್ಲವನ್ನು ನಾವೀಗ ಅವುಗಳಿಗೆ ಪೂರೈಕೆ ಮಾಡ್ತೇವೆ. ಮೊದಲು ಹಳೆ ಬಟ್ಟೆ ಸಹಿತ ಹಾಕ್ತಿದ್ರೆ ಅಂತ ಒಂದು ನಂಬಿಕೆ ಇರ್ತಿತ್ತು, ಮೂಢನಂಬಿಕೆ ಮೊದಲು. ಹಾಗಾಗಿ ಆ ನೈರ್ಮಲ್ಯತೆ ಅಸ್ತಿತ್ವಕ್ಕೆ ಬಂದಾಗ ಸಾಯುವ ಪ್ರಮಾಣ ಕಡಿಮೆಯಾಗಿದೆ. ನೆಕ್ಸ್ಟ್ ಪೌಷ್ಟಿಕತೆ, ಆಹಾರವನ್ನ
ಮಾನವ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಾವು ಆಹಾರ ಸೇವನೆ ಮಾಡ್ತೇವೆ. ಆದರೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಅವಶ್ಯಕತೆ ಇರುತ್ತದೆ. ಅಪೌಷ್ಟಿಕ ಆಹಾರ ಸೇವನೆ ಮಾಡಿದರೆ 40-45 ವರ್ಷಕ್ಕೆ ನಾವು ಸತ್ತು ಹೋಗಿಬಿಡ್ತೇವೆ. ಪೌಷ್ಟಿಕತೆಯುಳ್ಳ ಆಹಾರ ಸೇವನೆ ಮಾಡುವುದರಿಂದ ಆರೋಗ್ಯ ಸುಧಾರಣೆಯಾಗ್ತದೆ. ಈಗ ಅದರ ಅಂಗವಾಗಿ ನಾವು ಪ್ರಾಥಮಿಕ ಶಾಲೆಯಿಂದಲೇ ಅಂಗನವಾಡಿ ಶುರು ಮಾಡಿಬಿಡ್ತಾರೆ. ಮಧ್ಯಾಹ್ನ ಮಕ್ಕಳಿಗೆ ಮೊಟ್ಟೆ ಇರ್ಬೋದು, ಧಾನ್ಯಗಳಿರ್ಬೋದು, ಕಾಳುಗಳು ಇರ್ಬೋದು, ಆಮೇಲೆ ಹಾಲನ್ನು ಇರ್ಬೋದು, ಈ ಎಲ್ಲ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ಸರ್ಕಾರಗಳು ಒದಗಿಸಲಿಕ್ಕೆ ಶುರು ಮಾಡಿವೆ. ಆಮೇಲೆ ಸರ್ಕಾರದ ಅನೇಕ ಯೋಜನೆಗಳು ಮಕ್ಕಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇಂದು ಸಮರ್ಪಕವಾಗಿವೆ. ಮಾರುಕಟ್ಟೆಗಳಲ್ಲಿ ಅನೇಕ ಪೌಷ್ಟಿಕ ಅಂಶಗಳನ್ನು ಒಳಗೊಂಡಂತಹ ಆಹಾರಗಳನ್ನು ನಾವು ಈಗ ಕಾಣ್ತೇವೆ. ಅವುಗಳನ್ನು ಬಳಕೆ ಮಾಡುವುದರಿಂದ ಸಾಯುವಂತ ಜನರ ಪ್ರಮಾಣ ಕಡಿಮೆಯಾಗಿದೆ. ಮೊದಲಿಗೆ ಆಹಾರ ಅಂತಂದ್ರೆ ಅದರ ಪೌಷ್ಟಿಕತೆ ಇರ್ತಿದ್ದಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ. ಈ ಗ್ರಾಮಗಳು ಸಹಿತ ನಗರಗಳಂತೆಯೇ ಜ್ಞಾನವನ್ನು ಪಡ್ಕೊಂಡು ಸಾಕ್ಷರರಾಗಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತವೆ. ಸರ್ಕಾರಗಳು ಸಾಧ್ಯವಿದ್ದಷ್ಟು ಆ ಪೌಷ್ಟಿಕ ಅಂಶವನ್ನು ಒದಗಿಸ್ತಾರೆ. ಹಾಗಾಗಿ ಔಷಧಿಗಳ ರೂಪದಲ್ಲಿ ಪೌಷ್ಟಿಕತೆಯನ್ನ ಪೂರೈಕೆ ಮಾಡಲಾಗ್ತದೆ. ಆ ಒಂದು ಕಾರಣದಿಂದಾಗಿ ಪೌಷ್ಟಿಕತೆ ಅಧಿಕವಾದಾಗ ಸಾಯುವಂತ ಪ್ರಮಾಣ ಕಡಿಮೆಯಾಗಿದೆ. ನೆಕ್ಸ್ಟ್ ಆಹಾರ ಸ್ವಾವಲಂಬನೆ. ನಾವು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಿಕ್ಕ 1950-60ವರೆಗೂ ಸಹಿತ ನಾವು ಆಹಾರಕ್ಕಾಗಿ ಬೇರೆ ರಾಷ್ಟ್ರದ ಮೇಲೆ ಅವಲಂಬನೆ ಆಗ್ಬೇಕಾಗಿತ್ತು. ಹಿಂದೆ ಸುಳ್ಳು ಕರೆಯುವ ಗೊತ್ತಿಲ್ಲ, ಆ ಹಂದಿ ತಿಂದು ಬಿಟ್ಟು ಗೋಧಿನ ಇಂಡಿಯಾ ಕೊಡ್ತಾರ ಅಂತ ಹೇಳಿ ಹೇಳ್ತಿದ್ರು. ಮೊದಲು ನಾವು ಸಣ್ಣ ಇದ್ದಾಗ ಎಲ್ಲಿ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊತಿದ್ವಿ ನಾವು ಗೋಧಿಯನ್ನ. ಈಗ ಅದೆಲ್ಲ ಹೋಗಿಬಿಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿವೆ. ಅರಬ್ ರಾಷ್ಟ್ರಗಳಂತಹ ದೇಶಗಳಿಗೆ ನಮ್ಮ ದೇಶದ ಆಹಾರವನ್ನು ನಾವು ಪೂರೈಕೆ ಮಾಡ್ತೇವೆ. ಹಾಗಾಗಿ ಈ ಭಿಕ್ಷಾಟನೆಯಂತ ಅಂಶಗಳು ಕಡಿಮೆಯಾಗಿವೆ. ಮೊದಲು ಎಷ್ಟೋ ಜನ ರೈತರು ಅವರೆಲ್ಲ ಆಹಾರದಿಂದ ಸತ್ತು ಹೋಗುವಂತ ಪರಿಸ್ಥಿತಿ ಬರ್ತಿತ್ತು, ಆಹಾರದ ಕೊರತೆಯಾಗ್ತಿತ್ತು. ಈಗ ಆಹಾರ ಧಾನ್ಯಗಳಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿದ್ದೇವೆ. ಹಸಿರು ಕ್ರಾಂತಿಯ ಫಲವಾಗಿ ಅನೇಕ ವಿಧದ ತಳಿಗಳನ್ನು ಕಂಡುಹಿಡಿಯಲಾಗಿದೆ. ಇಳುವರಿ ನೀಡುವ ಅಧಿಕ ಉತ್ಪಾದನೆಯಾಗುವಂತ ತಳಿಗಳನ್ನು ನಾವು ಬೆಳೆಯೋದ್ರಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಸ್ವಾವಲಂಬಿಯಾದಾಗ ಹುಟ್ಟಿದ ಪ್ರತಿಯೊಬ್ಬ ಭಾರತೀಯ ಇರಬಹುದು, ಪ್ರತಿಯೊಬ್ಬ ಕರ್ನಾಟಕದ ಇರಬಹುದು, ಎಲ್ಲರಿಗೂ ಆಹಾರವನ್ನು ಪೂರೈಕೆ ಮಾಡುವಂತ ಅಂಶ ಕಂಡು ಬರುತ್ತದೆ. ಶೈಕ್ಷಣಿಕ ಸುಧಾರಣೆ. ಶಿಕ್ಷಣದ ಮೂಲಕ ಸುಧಾರಣೆ ಅಂದ್ರೆ ತಿಳುವಳಿಕೆಯನ್ನು ನೀಡಲಾಗ್ತದೆ. ತಿಳುವಳಿಕೆಯನ್ನು ನೀಡುವುದರಿಂದ ಶಿಶುಗಳ ಮರಣ ಪ್ರಮಾಣ ಕಡಿಮೆಯಾಗ್ತದೆ. ಆಮೇಲೆ ಹಿರಿಯರ ವೃದ್ಧರ ಮರಣ ಪ್ರಮಾಣ ಕಡಿಮೆ. ಈಗ ತಿಳುವಳಿಕೆ ಬಂದ್ಬಿಡುತ್ತ. ತಿಳುವಳಿಕೆ ಬಂದಾಗ ಅವ್ರು ಏನಿರುತ್ತ, ಅವರು ಸುಧಾರಣೆಯಾಗಿದ್ದಾರೆ. ಸುಧಾರಣೆಯಾದಾಗ ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳುವಂತಹ ಒಂದು ಮನೋಸ್ಥಿತಿ ಸುಧಾರಣೆಯಾಗಿದೆ. ಹಾಗಾಗಿ ಶಿಕ್ಷಣ ವ್ಯವಸ್ಥೆಯ ಮೂಲಕ ಅನೇಕ ಅಂಶಗಳನ್ನು ಜನರಿಗೆ ತಲುಪಿಸಿದ ಕಾರಣ ಮರಣ ಪ್ರಮಾಣ ಕಡಿಮೆಯಾಗಿದೆ. ಮೊದಲು ಶಿಕ್ಷಣ ಇರ್ತಿದ್ದಿಲ್ಲ, ಮೂಢನಂಬಿಕೆಗೆ ಒಳಗಾಗಿ ಬರ್ತಿದ್ರು. ಎಷ್ಟೋ ಜನ ಆರಾಮಿಲ್ಲ ಅಂತಂದ್ರ ಈ ಮನೆಯೊಳಗನ ಔಷಧಿನ ಮಾಡಿ ಹಾಕಿ ಬಿಡ್ತಿದ್ರು. ಆಮೇಲೆ ಕೆಲವೊಂದು ಚಿಕ್ಕ ಮಕ್ಕಳಿಗೆ ಕಾಯಿಲೆ ಬಂದ್ರ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಿಲ್ಲ. ಅವ್ರನ್ನ ದೇವ್ರ ಗುಡಿಗೆ ಹೋಗೋದು, ದೇವ್ರ ತೀರ್ಥ ಕುಡಿಸೋದು, ಆ ಮುಂದೆ ಹಾಕೋದು, ಅದು ಮುಳ್ಳು ಹಾಯಿದಂತ ಆಮೇಲೆ ಅದನ್ನು ಮಾಡೋದು, ಇಂಥವೆಲ್ಲ ಮೂಢನಂಬಿಕೆಗಳನ್ನ ಮಾಡಿಬಿಡ್ತಿದ್ರು. ಈಗ ಅವುಗಳೆಲ್ಲ ತಡೆಗಟ್ಟಿ ಶೈಕ್ಷಣಿಕ ಸುಧಾರಣೆಯಾದ ಕಾರಣ, ಕಲಿತವರ ಸಂಖ್ಯೆ ಅಧಿಕವಾದ ಕಾರಣ ತಮ್ಮ ತಮ್ಮ ಮಕ್ಕಳನ್ನ ಆ ಗಂಡ ಹೆಂಡತಿ ಏನ್ ಮಾಡ್ತಾರೆ, ಜೋಪಾನ ಮಾಡಲಿಕ್ಕೆ ಸುಧಾರಿತ ಅಂಶಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಆ ಶೈಕ್ಷಣಿಕ ಅಂಶಗಳ ಮೂಲಕ ತಿಳುವಳಿಕೆಯನ್ನು ನೀಡಿದ ಕಾರಣ ಸಾಯುವ ಪ್ರಮಾಣ ಕಡಿಮೆಯಾಗಿದೆ. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು. ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಅಂತಂದ್ರೆ ಪ್ರತಿಯೊಬ್ಬ ದೇಶದ ಪ್ರಜೆಗೂ ನಾಗರಿಕನಿಗೂ ಸಾಮಾಜಿಕ ಕಲ್ಯಾಣವನ್ನು ಒದಗಿಸುವುದು. ಈ ಉದಾಹರಣೆಗೆ ರೇಷನ್ ಪಡಿತರ ವ್ಯವಸ್ಥೆಯ ಮೂಲಕ ಅಕ್ಕಿ ಅಥವಾ ಗೋಧಿ, ಜೋಳ, ತೈಲ, ಎಣ್ಣೆ ಇವನ್ನೆಲ್ಲ ಪೂರೈಕೆ ಮಾಡಲಾಗ್ತಂದ್ರೆ ಕೊನೆಯ ಪಕ್ಷ ಆತನಿಗೆ 2 ಹೊತ್ತಿನ ಆಹಾರವಾದ ಸಿಗಲಿ ಅನ್ನುವಂಥ ಒಂದು ಸಾಮಾಜಿಕ ಕಲ್ಯಾಣ ಯೋಜನೆಗಳು ಕಂಡು ಬರ್ತವೆ. ಈಗ BPL ಕಾರ್ಡು, APL ಕಾರ್ಡ್ ಅದೆಲ್ಲ ಅಸ್ತಿತ್ವಕ್ಕೆ ಬಂದಿವೆ. ಸರ್ಕಾರ ಕಾನೂನುಗಳು ರಚಿಸಲಾಗಿದೆ. ಅಂದ್ರೆ ಆ ಕಾರ್ಡ್ಗಳ ಮೂಲಕ ವೈದ್ಯಕೀಯ ಸೇವೆ ಅವರಿಗೆ ಉಚಿತವಾಗಿ, ಕಡು ಬಡವರು ಇರ್ತಾರೆ ಅವರೆಲ್ಲ BPL ಕಾರ್ಡ್ ಅವೆಲ್ಲ ಹೊಂದಿದ್ರಪ್ಪ ಅಂತಂದ್ರೆ ಅವ್ರಿಗೆ ಉಚಿತವಾದ ಸೇವೆಯನ್ನ, ಆರೋಗ್ಯ ಸೇವೆಯನ್ನು ಒದಗಿಸಲಾಗ್ತದೆ. ಅದು ಎಷ್ಟೇ ಖರ್ಚಿನ ವೈದ್ಯಕೀಯ ಉಪಚಾರದ ಸಹಿತ ಪುಕ್ಕಟೆಯಾಗಿ ಸರ್ಕಾರ ಅವರಿಗೆ ಪೂರೈಕೆ ಮಾಡ್ತದೆ. ಹಾಗಾಗಿ ಅಂತ ಒಂದು ಸಾಮಾಜಿಕ ಕಲ್ಯಾಣ ಯೋಜನೆಗಳಿಂದಾಗಿ ಬದುಕುವ ಸಾಧ್ಯತೆ ಅಧಿಕವಾಗಿದೆ, ಸಾಯುವ ಸಾಧ್ಯತೆ ಕಡಿಮೆಯಾಗಿದೆ. ಮೊದಲಿಗೆ ಕುಷ್ಠರೋಗ ಅಂತ ಬರ್ತಿರ್ತಿತ್ತು, ಆಮೇಲೆ TB ಅಂತ ಇರ್ತಿತ್ತು, ಕ್ಯಾನ್ಸರ್ ಅಂತ ಇರ್ತಿತ್ತು. ಈ ಕಾಯಿಲೆಗಳು ಹಿಂದೂ ಇದ್ವು, ಈಗೂ ಇವೆ. ಹಿಂದೆ ಈ ಕಾಯಿಲೆಗಳು ಬಂದರೆ ಸತ್ತು ಹೋಗ್ಬಿಡ್ತಿದ್ರು ಜನ. ಶ್ರೀಮಂತರು ಮಾತ್ರ, ಹಣವುಳ್ಳವರು ಮಾತ್ರ ಆಸ್ಪತ್ರೆಗೆ ಹೋಗಿ ಅವರು ಆರೋಗ್ಯ ಕಾಪಾಡ್ಕೊಳ್ತಿದ್ರು. ಆದ್ರೆ ಇಂದು
ಸರ್ಕಾರದ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಂದಾಗಿ ಉದಾಹರಣೆ ಕುಷ್ಠರೋಗ ನಿರ್ಮೂಲನಾ ಕಾಯ್ದೆ, ಉಚಿತವಾಗಿ ಕುಷ್ಠರೋಗದ ಔಷಧಿ ನಿರ್ಮೂಲನೆ ಮಾಡಿಬಿಡ್ತಾರೆ. ಅದು ಹೆಚ್ಚು ಕಡಿಮೆ ಕುಷ್ಠರೋಗವನ್ನು ಕಣ್ಮರೆಯಾಗಿಬಿಡ್ತು ಈಗೆಲ್ಲ. ನಂತರ ಟಿಬಿ ಬಂದ್ರೆ ಸುಮಾರು 30-40 ವರ್ಷಕ್ಕೆ ಹಿಂದೆ ಹೋದ್ರ ಸತ್ತು ಹೋಗ್ಬಿಡ್ತಾರೆ, 20 ವರ್ಷ ಹಿಂದೆ ಹೋದ್ರ. ಈಗಿಲ್ಲ, ಟಿಬಿಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗ್ತದೆ. ಟಿಬಿ ಆಸ್ಪತ್ರೆ ಅಂತೇಳಿ ಸರ್ಕಾರಗಳು ಸ್ಥಾಪನೆ ಮಾಡಿವೆ, ಅಲ್ಲಿ ಉಚಿತವಾಗಿ ಔಷಧಿಯನ್ನು ನೀಡಲಾಗ್ತದೆ. ಕ್ಯಾನ್ಸರ್ ಆಸ್ಪತ್ರೆಗಳನ್ನ ಸರ್ಕಾರಗಳೇ ನಿರ್ವಹಣೆ ಮಾಡ್ತವೆ. ಕ್ಯಾನ್ಸರ್ ಆಯ್ತಪ್ಪ ಅಂತಂದ್ರೆ ಆ ಕ್ಯಾನ್ಸರ್ ಪೇಷಂಟಿಗೆ ಏನ್ ಮಾಡ್ತಾರೆ, ಉಚಿತವಾಗಿಯೇ ಎಲ್ಲಾ ಔಷಧಿಯನ್ನು ಬಡವರಿಗೆ ನೀಡಲಾಗ್ತದೆ. ಇಂಥ ಅನೇಕ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಸರ್ಕಾರಗಳು ಜನರಿಗೆ ಆರೋಗ್ಯ ಸೇವೆಯನ್ನ, ವೈದ್ಯಕೀಯ ಸೇವೆಯನ್ನ, ನೈರ್ಮಲ್ಯತೆಯನ್ನ, ಕುಡಿಯುವ ನೀರು ಪೂರೈಕೆಯನ್ನ, ಆಹಾರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿರುವ ಕಾರಣ ಮರಣ ಪ್ರಮಾಣದಲ್ಲಿ ಇಳಿಕೆಯಾಗಿ ಬಿಟ್ಟಿದೆ. ಆದರೆ ಜನರ ಪ್ರಮಾಣ ಅಧಿಕವಾಗಿರ್ತದೆ. ಹಾಗಾಗಿ ಜನಸಂಖ್ಯಾ ಸ್ವಾಭಾವಿಕ ಹೆಚ್ಚಳವಾಗ್ತದೆ. ಇದು ಜನಸಂಖ್ಯಾ ಹೆಚ್ಚಳವಾಗಲಿಕ್ಕೆ ನಮ್ಮಂತಹ ಭಾರತದ ರಾಷ್ಟ್ರಗಳಲ್ಲಿ ಕಾರಣೀಭೂತವಾಗಿರುವಂತಹ ಅಂಶಗಳಾಗಿವೆ.